ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnologies Icosil Breathing Waterproofing Heater Resistant. For more details, contact K. Vishwanath, cell number 7204101963. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂತ್ರಾಲಯ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ರಾಯರ 355ನೇ ಆರಾಧನಾ ಮಹೋತ್ಸವ. ಶ್ರೀ ಸುಬಧೀಂದ್ರ ತೀರ್ಥರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಕರಡು ಮತದಾರರ ಪಟ್ಟಿ ಪ್ರಕಟ, ಸೇರ್ಪಡೆಗೆ ಅವಕಾಶ. ಪೂವಿತಾ ಎಸ್. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಸೆಪ್ಟೆಂಬರ್ 2ರಂದು ಎಐಯುಟಿಯುಸಿ ಇಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ. ಎನ್ಎಸ್ ವೀರೇಶ್. ಆಗಸ್ಟ್ 26ರಂದು ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಉದ್ಘಾಟನೆ, ಪದಾಧಿಕಾರಿಗಳ ಪದಗ್ರಹಣ. ರಾಮಕೃಷ್ಣ ಪ್ರಸಾದ್. ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯಿಂದ 26ರಿಂದ 6ರವರೆಗೆ ಸೀರತ್ ಅಭಿಯಾನ. ಸಮದ್ ಪಾಷಾ. ರಾಯಚೂರಿನಲ್ಲಿ ನಡೆಯಲಿರುವ 41ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಅಚ್ಚುಕಟ್ಟಾಗಿ ನಿರ್ವಹಿಸೋಣ ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಿಳಿಸಿದರು. ಅಕ್ಟೋಬರ್ 26ರಿಂದ 30ರವರೆಗೆ ಸಿಬಿಎಸ್ಇ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ, ಫೆಡರಲ್ ಸಂಸ್ಥೆಯಿಂದ ಆಯೋಜನೆ. ಎಂಡಿ ನೌಷದ್. ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಶಾಂತಿ ಸಭೆ, ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸಿ. ಚಂದ್ರಶೇಖರ್ ನಾಯ್ಕ್. ನಗರ ಮತ್ತು ಗ್ರಾಮೀಣ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಹೋದವರ ಸೇರ್ಪಡೆ, ಸೆಪ್ಟೆಂಬರ್ 23ರವರೆಗೆ ಅವಕಾಶ. ಸುರೇಶ್ ವರ್ಮಾ. ಹೊಕ್ರಾಣಿ ಅಶ್ವಿನಿ ಮೇಲೆ ಅತ್ಯಾಚಾರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಕ್ಯಾಂಡಲ್ ಮಾರ್ಚ್. ಮತ್ತು ಹೊಕ್ರಾಣಿ ಘಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಮಂತ್ರಾಲಯದ ಶ್ರೀಮಠದಲ್ಲಿ ಸಪ್ತ ರಾತ್ರೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸುಬಧೀಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದರು. ಅವರು ಸೋಮವಾರ ಮಂತ್ರಾಲಯ ಶ್ರೀಮಠದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಗಸ್ಟ್ 27ರಂದು ಸಂಜೆ ಧ್ವಜಾರೋಹಣ, ಗೋಪೂಜೆ, ಶ್ರೀಲಕ್ಷ್ಮೀ ಪೂಜೆ, ಅಶ್ವಪೂಜೆ, ಧಾನ್ಯೋತ್ಸವ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ಯೋಗೀಂದ್ರ ಮಂಟಪದ ಬಳಿ ಹಮ್ಮಿಕೊಳ್ಳುವ ಮೂಲಕ ಸಪ್ತ ರಾತ್ರೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗುತ್ತದೆ. ಆಗಸ್ಟ್ 28ರಂದು ಉಪಕರ್ಮ ಸಂಜೆ 6:30ಕ್ಕೆ ಪರಿಮಳ ತೀರ್ಥ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ, ರಾತ್ರಿ 8 ಗಂಟೆಗೆ ಶಾಖೋತ್ಸವ, ರಜತ ಮಂಟಪೋತ್ಸವ ಜರುಗಲಿದೆ ಎಂದು ಹೇಳಿದರು. ದಿನಾಂಕ 29ರಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ಜರುಗಲಿದೆ. ಅಂದು ರಜತ ಸಿಂಹ ವಾಹನೋತ್ಸವ ಜರುಗಲಿದೆ. ಸಂಜೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಈ ಬಾರಿಯ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಶ್ರೀಮಠದ ವಿದ್ವಾಂಸರು ಹಾಗೂ ಸಂಸ್ಕೃತ ವಿದ್ಯಾಪೀಠದ ಪ್ರಾಂಶುಪಾಲರಾದ ಎನ್ ವಾದಿರಾಜಾಚಾರ್ಯ ಅವರಿಗೆ ಹಾಗೂ ತಂಜಾವೂರಿನ ಶಾಸ್ತ್ರ ವಿದ್ಯಾಲಯದ ಉಪಕುಲಪತಿಗಳಾದ ವೈದ್ಯನಾಥನ್ ಸುಬ್ರಹ್ಮಣಿಯನ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಶ್ರೀಗಳು ತಿಳಿಸಿದರು. ದಿನಾಂಕ 30ರಂದು ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಅಂದು ರಾಯರ ಬೃಂದಾವನಕ್ಕೆ ಮಹಾಪಂಚಾಮೃತಾಭಿಷೇಕ, ಬೃಂದಾವನದ 4 ಕಡೆ ವಿಶೇಷ ಅಲಂಕಾರ,
ಮತ್ತು ಸುವರ್ಣ ರಥೋತ್ಸವ ಹಾಗೂ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನಕ್ಕೆ ತಿರುಪತಿಯ ಶ್ರೀ ಶ್ರೀನಿವಾಸ ದೇವರ ವಸ್ತ್ರ ಸಮರ್ಪಣೆಯ ಜರುಗಲಿದೆ. ದಿನಾಂಕ 31ರಂದು ರಾಯರ ಉತ್ತಾರಾಧನೆ ಕಾರ್ಯಕ್ರಮ ವೈಭವದಿಂದ ಜರುಗಲಿದೆ. ಬೆಳಿಗ್ಗೆ ವಸಂತೋತ್ಸವ, ಪ್ರಹ್ಲಾದಾಚಾರ್ಯರ ಪಲ್ಲಕ್ಕಿ ಉತ್ಸವ, ಮಹಾರಥೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ. ಹೆಲಿಕಾಪ್ಟರ್ ಮೂಲಕ ಮಹಾರಥೋತ್ಸವಕ್ಕೆ ಪುಷ್ಪ ಸೃಷ್ಟಿ ನೆರವೇರಲಿದೆ ಎಂದು ಶ್ರೀಗಳು ತಿಳಿಸಿದರು. ಸೆಪ್ಟೆಂಬರ್ 1ರಂದು ಶ್ರೀ ಸುಜ್ಞಾನೇಂದ್ರ ತೀರ್ಥರ ಆರಾಧನೆ ಅಶ್ವ ವಾಹನೋತ್ಸವ ಜರುಗಲಿದೆ. ದಿನಾಂಕ 2ರಂದು ಸರ್ವ ಸಮರ್ಪಣೋತ್ಸವದ ಅಂಗವಾಗಿ ಸಪ್ತರಾತ್ರೋತ್ಸವ ಆರಾಧನಾ ಕಾರ್ಯಕ್ರಮವು ಅದ್ದೂರಿಯಾಗಿ ಸಂಪನ್ನಗೊಳ್ಳಲಿದೆ ಎಂದು ತಿಳಿಸಿದರು. ಶ್ರೀಮಠದ ಸಂಪ್ರದಾಯದಂತೆ ಅನೇಕ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಪ್ರತಿನಿತ್ಯ ಶ್ರೀರಾಯರಿಗೆ ಮಹಾಪಂಚಾಮೃತಾಭಿಷೇಕ, ವಿಶೇಷ ಪೂಜಾ ಆರಾಧನೆಗಳು ಪ್ರಕಾರದಲ್ಲಿ ಉತ್ಸವಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ದಾಸವಾಣಿ, ಸಂಗೀತ, ನೃತ್ಯ, ವಾದ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ವಿದ್ವಾಂಸರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಪ್ರವಚನ ನಡೆಯಲಿವೆ. ಶ್ರೀರಾಯರ ಸಮಗ್ರ ಗ್ರಂಥಗಳ ಪಾರಾಯಣ, ವಿದ್ವಾಂಸ ಪ್ರವಚನ, ಸಾಮೂಹಿಕ ಭಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಆರಾಧನೆ ಸಂದರ್ಭದಲ್ಲಿ ರಾಯರ ದರ್ಶನಕ್ಕಾಗಿ ಆಗಮಿಸುವ ಭಕ್ತರಲ್ಲಿ ನೂಕುನುಗ್ಗಲು ಆಗದಂತೆ ತಡೆಗಟ್ಟಲು ಪ್ರತ್ಯೇಕ 3 ಸರದಿ ಸಾಲುಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಆರಾಧನಾ ಸಂದರ್ಭದಲ್ಲಿ ವಸತಿ ಸೌಲಭ್ಯ, ಶುದ್ಧ ಕುಡಿಯುವ ನೀರಿನ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ವಿವಿಧ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜನಸಂದಣಿ ಸಂಚಾರ ವ್ಯವಸ್ಥೆ ನಿಯಂತ್ರಣಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರಿಗೆ ಯಾವುದೇ ಸಮಸ್ಯೆಯಾಗದಂತೆ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶ್ರೀಗಳು ಹೇಳಿದರು. ಈ ಸಂದರ್ಭದಲ್ಲಿ ರಾಜಾ ಎಸ್ ಅಪ್ರೇಮಯಾಚಾರ್ ಉಪಸ್ಥಿತರಿದ್ದರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಆದ ರಾಘವೇಂದ್ರ ಸ್ವಾಮಿಗಳವರ 355ನೇ ವರ್ಷದ ಆರಾಧನಾ ಮಹೋತ್ಸವ ಇದೇ ತಿಂಗಳು 27ರಿಂದ ಮುಂಬರುವ ಸೆಪ್ಟೆಂಬರ್ 2ನೇ ತಾರೀಕು ತನಕ ಸಪ್ತರಾತ್ರೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು ಮಂತ್ರಾಲಯ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ವಿಶ್ವದ ಬೇರೆ ಬೇರೆ ಕಡೆಗೆ ರಾಘವೇಂದ್ರ ಸ್ವಾಮಿಗಳವರ ಭಕ್ತರೆಲ್ಲ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಂಥ ವಿಷಯ. ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನ ಸ್ಥಳವಾದ ಮಂತ್ರಾಲಯದಲ್ಲಿ ವಿಶೇಷವಾದ ರೀತಿಯಲ್ಲಿ ಆರಾಧನಾ ಕಾರ್ಯಕ್ರಮ ಇಲ್ಲಿ ನಡೀತದೆ. 27ನೇ ತಾರೀಕು ಅವತ್ತು ಧ್ವಜಾರೋಹಣ, ಅದೇ ರೀತಿಯಾಗಿ ಉಪಕರ್ಮ ಮೊದಲಾದಂತಹ ಕಾರ್ಯಕ್ರಮಗಳು. ಇನ್ನು ವಿಶೇಷವಾಗಿ ಧಾನ್ಯ ಪೂಜೆ ಅನ್ನುವಂತಹದ್ದು ಕೂಡ ಅವತ್ತು ಇಲ್ಲಿ ನಡೀತದೆ. ಲಕ್ಷ್ಮೀ ಪೂಜೆ, ಗೋಪೂಜೆ, ಅಶ್ವಪೂಜೆ, ಈ ಎಲ್ಲ ಪೂಜೆಗಳು ಅವತ್ತು ಸಂಜೆ ನಡೀತದೆ. ಮತ್ತೆ 28ನೇ ತಾರೀಕು ಉಪಕರ್ಮ, ಜೊತೆಯಲ್ಲಿ ಶಾಖೋತ್ಸವ, ಇದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ. ಅವತ್ತು ತಮ್ಮೆಲ್ಲರಿಗೂ ತಿಳಿದ ಹಾಗೆ ನೂತನವಾಗಿ ನಿರ್ವಹಿಸಿದಂತಹ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮ ಸಂಜೆ 6:30ರಿಂದ 7 ಗಂಟೆ ಆ ಪ್ರಾಂತದಲ್ಲಿ ನಡೀತದೆ. 29ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನಾ ಮಹೋತ್ಸವ. ಆ ಪೂರ್ವಾರಾಧನಾ ಮಹೋತ್ಸವದ ವಿಶೇಷ ಅಂತಂದ್ರೆ, ಒಂದು ತೆಪ್ಪೋತ್ಸವ, ಇನ್ನೊಂದು ನಮ್ಮ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಹೊರಗಿನ ಯೋಗೀಂದ್ರ ಸಭಾಮಂಟಪದಲ್ಲಿ ನಡೀತದೆ. 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಮಹೋತ್ಸವ, ಅರ್ಥಾತ್ ಅವರು ಅವತ್ತು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ. ಅಂದು ಬೆಳಿಗ್ಗೆ ವಿಶೇಷ ಪಂಚಾಮೃತಾಭಿಷೇಕ ಅನ್ನುವಂಥದ್ದು ಸುಮಾರು 9 ಗಂಟೆಗೆ ಇಲ್ಲಿ ಪ್ರಾರಂಭವಾಗ್ತದೆ. ಮೂಲ ಬೃಂದಾವನಕ್ಕೆ ವಿಶೇಷ ಪಂಚಾಮೃತಾಭಿಷೇಕ. ಆ ನಂತರದಲ್ಲಿ ಯಾವ ಸುವರ್ಣ ರಥದ ಒಂದು ಕಾರ್ಯಕ್ರಮ ಒಳ ಪ್ರಾಕಾರದಲ್ಲಿ ನಡೀತದೆ. ಇನ್ನು 31ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಉತ್ತರಾರಾಧನಾ ಮಹಾರಥೋತ್ಸವದ ಕಾರ್ಯಕ್ರಮ. ಪ್ರಾತಃ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿ ಮೂಲಕವಾಗಿ ವಾದ್ಯ ವೈಭವಗಳು, ಪಾರಾಯಣಗಳ ಮೂಲಕವಾಗಿ ತೆರಳಿ ಅಲ್ಲಿ ವಿಶೇಷ ಪೂಜೆಗಳನ್ನು ಸ್ವೀಕಾರ ಮಾಡಿ, ನಂತರ ಇಲ್ಲಿ ಬಂದ ಮೇಲೆ ವಸಂತೋತ್ಸವ, ಈ ರಂಗಿನ ಒಂದು ಏನು ಸಮರ್ಪಣಾ ಕಾರ್ಯಕ್ರಮ ಇರ್ತದೆ, ಅದು ವಸಂತೋತ್ಸವ ಒಳಗೆ ಬೃಂದಾವನದ ಸಮೀಪದಲ್ಲಿ ನಡೀತದೆ. ಆನಂತರದಲ್ಲಿ
ಉತ್ಸವರಾಯರು ಮೆರವಣಿಗೆಯ ಮೂಲಕವಾಗಿ ವಾದ್ಯ ವೈಭವಗಳ ಮೂಲಕವಾಗಿ ಈ ಮಹಾರಥಕ್ಕೆ ಬಂದು ಅಲ್ಲಿ ಮಹಾರಥಾರೂಢರಾಗಿ ಭಕ್ತರಿಗೆ ದರ್ಶನವನ್ನು ನೀಡಿ ಆನಂತರದಲ್ಲಿ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನಗಳನ್ನು ಪೀಠಾಧಿಪತಿಗಳಾದಂಥ ನಾವು ನೀಡ್ತೇವೆ. ನಂತರದಲ್ಲಿ ರಥ ಇನ್ನೇನು ಹೊರಡಲಿಕ್ಕೆ ಸಿದ್ಧವಾಗುವಂತಹ ಸಂದರ್ಭದಲ್ಲಿ ಎಂದಿನಂತೆ ಬೆಂಗಳೂರಿನ ಖ್ಯಾತ ಉದ್ಯಮಿಗಳು ಮತ್ತು ಸಾಮಾಜಿಕ ಸೇವಕರು ಆದಂತಹ ಕಿರಣ್ ಅವರು ಹೆಲಿಕಾಪ್ಟರ್ನ ತಗೊಂಡು ಬರ್ತಾರೆ. ಅಲ್ಲಿ ಪುಷ್ಪವೃಷ್ಟಿ, ವಿಶೇಷವಾಗಿ ರಥೋತ್ಸವಕ್ಕೆ ಪುಷ್ಪವೃಷ್ಟಿ ಅನ್ನುವಂಥದ್ದು ನಡೀತದೆ. ನಂತರ ರಥ ಮಂತ್ರಾಲಯದ ಪ್ರಮುಖ ಹೊರಬೀದಿಗಳಲ್ಲಿ ಸಂಚಾರ ಮಾಡಿ ರಾಘವೇಂದ್ರ ಸರ್ಕಲ್ ತನಕ ಹೋಗಿ ಅಲ್ಲಿಂದ ಮತ್ತೆ ಮರಳಿ ಮಠಕ್ಕೆ ಬರ್ತದೆ. ಅಲ್ಲಿಗೆ ಮಹಾರಥೋತ್ಸವದ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ನಂತರ 1ನೇ ತಾರೀಕು ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂರ್ವಪೀಠಾಧಿಪತಿಗಳಾದ ಶ್ರೀ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಗಳವರ ಆರಾಧನಾ ಮಹೋತ್ಸವ, ಅವರ ಮೂಲ ಬೃಂದಾವನ ನಮ್ಮ ಸ್ವಂತ ಸ್ಥಳವಾದಂತಹ ಮೈಸೂರು ಜಿಲ್ಲೆಯ ನಂಜೇರು ಅವರಿಗೆ ಈ ಬಾರಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಅವರು ಬಾಲ್ಯದಿಂದಲೂ ಕೂಡ ಇಲ್ಲಿ ನಮ್ಮ ಪರಮೇಷ್ಠಿ ಗುರುಗಳು ನಮ್ಮ ಅಜ್ಜಂದಿರ ಕಾಲದಲ್ಲಿ ಇಲ್ಲಿ ವಿದ್ಯಾರ್ಥಿಯಾಗಿ ಬಂದು ನಮ್ಮ ಪರಮ ಗುರುಗಳು ಸುಷಮೇಂದ್ರ ತೀರ್ಥರ ಕಾಲದಲ್ಲಿ, ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಮತ್ತು ನಮ್ಮ ಪೂರ್ವಾಶ್ರಮದ ತಂದೆಗಳು ನಮ್ಮ ವಿದ್ಯಾಗುರುಗಳು ಆದಂಥ ಅವರಲ್ಲಿ ಅಧ್ಯಯನ ಮಾಡಿ ಇನ್ನೂ ಅನೇಕ ಜನ ವಿದ್ವಾಂಸರಲ್ಲಿ ಅಧ್ಯಯನ ಮಾಡಿದಂತಹ ಒಳ್ಳೆಯ ವಿದ್ವಾಂಸರು, ನ್ಯಾಯ, ಅಲಂಕಾರ ಮತ್ತು ವೇದಾಂತ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದವರು, ಅನೇಕ ಗ್ರಂಥಗಳನ್ನು ಅನುವಾದ ಮಾಡಿದವರು, ರಚನೆ ಮಾಡಿದವರು, ಅದೇ ರೀತಿಯಾಗಿ ಅನೇಕ ಸಭೆ ಸಮ್ಮೇಳನಗಳಲ್ಲಿ ಪಾಲ್ಗೊಂಡಂಥ ಅವರನ್ನು ನಾವು ಈ ಬಾರಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ನೀಡುವ ಮೂಲಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಮತ್ತೋರ್ವ ವ್ಯಕ್ತಿ ವೈದ್ಯ ಸುಬ್ರಹ್ಮಣ್ಯಂ ಅನ್ನುವಂಥವರು ತಮಿಳುನಾಡಿನ ಖ್ಯಾತ ಶಿಕ್ಷಣ ತಜ್ಞರು, ದೊಡ್ಡ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಶಾಸ್ತ್ರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಅವರಿಗೆ ಈ ಬಾರಿ ನಾವು ಸಾಮಾಜಿಕ ಸೇವೆ ಮತ್ತು ಈ ಎಲ್ಲದರ ನಡುವೆ ವೇದ ಪಾರಾಯಣ ಮೊದಲಾದವುಗಳ ಮೂಲಕವಾಗಿ ರಥೋತ್ಸವ ಅನ್ನುವಂಥದ್ದು ಸಂಪನ್ನಗೊಳ್ಳುತ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಗ್ರಂಥಗಳ ಆವಿಷ್ಕಾರ ಮತ್ತು ಅನೇಕ ಗಣ್ಯರ ಆಗಮನ, ಜೊತೆಗೆ ಯಾವ ಎಂದಿನಂತೆ ತಿರುಪತಿಯ ಶ್ರೀನಿವಾಸನ ವಸ್ತ್ರಪ್ರಸಾದ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತಾಧಿಕಾರಿಗಳು ಈ ಬಾರಿ ಬಂದು ಸಮರ್ಪಿಸುವಂತಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದಿದೆ. ತಮಿಳುನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀರಂಗ ಕ್ಷೇತ್ರದಿಂದ ರಂಗನಾಥ ದೇವರ ವಸ್ತ್ರ ಸಮರ್ಪಣೆ ಅನ್ನುವಂಥದ್ದು ಇಲ್ಲಿ ಆಗಮಿಸ್ತದೆ. ಇನ್ನು ನಾಡಿನ ಮತ್ತು ನೆರೆ ಹೊರೆ ನಾಡಿನ ಅನೇಕ ದೇವಸ್ಥಾನಗಳಿಂದ ವ್ಯವಸ್ಥೆ, ವೈದ್ಯಕೀಯ ಪ್ರಥಮ ಚಿಕಿತ್ಸಾ ವ್ಯವಸ್ಥೆ ಮತ್ತು ಇವುಗಳನ್ನೆಲ್ಲವನ್ನು ಕೂಡ ಮಠ ಸಮರ್ಥವಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದೆ. ಇನ್ನು ಜೊತೆಯಲ್ಲಿ ನಮ್ಮ ರಾಯಚೂರಿನ ಪ್ರಸಿದ್ಧ ವೈದ್ಯಕೀಯ ಒಂದು ಸಂಸ್ಥೆಯಾದಂತಹ ನವೋದಯ ಕಾಲೇಜಿನ ಡಾಕ್ಟರ್ಸು ಮತ್ತು ಅವರ ಮ್ಯಾನೇಜ್ಮೆಂಟನ್ನು ನಾವು ಕೋರಿದ್ದೇವೆ. ಅಲ್ಲಿಂದ ಟೀಮ್ ಆಫ್ ಡಾಕ್ಟರ್ಸನ್ನು ಆರಾಧನಾ ಸಲುವಾಗಿ ನಮಗೆ ಡೆಪ್ಯೂಟ್ ಮಾಡಬೇಕು ಅಂತ ಅವರು ಕೂಡ ದೊಡ್ಡ ಟೀಮನ್ನು ಆರಾಧನಾ ಸಲುವಾಗಿ ಇಲ್ಲಿ ಡೆಪ್ಯೂಟ್ ಮಾಡಿ ಬರುವಂಥ ಭಕ್ತರಿಗೆ ಆ 7 ದಿನಗಳ ಚಿಕಿತ್ಸೆಗೆ ಬೇಕಾದ ವೈದ್ಯರನ್ನು ಅವರು ಕೊಡ್ತಾರೆ. ಔಷಧೋಪಚಾರಗಳನ್ನು ನಾವು ಪಡೆದಿದ್ದೇವೆ. ವಿಶೇಷ ಮತದಾರರ ಪರಿಷ್ಕರಣೆ SIR ಪೂರ್ಣಗೊಂಡಿದ್ದು 13,93,163 ಮತದಾರರ ಕರಡು ಪ್ರಕಟಿಸಲಾಗುತ್ತದೆ. ಮ್ಯಾಪಿಂಗ್ ಆಗದೇ ಇರುವ 9,756 ಮತ್ತು ಲೋಪದೋಷ ಇರುವ 58,855 ಜನರಿಗೆ ಅಕ್ಟೋಬರ್ 22ರೊಳಗೆ ದಾಖಲೆ ನೀಡಬೇಕು ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪೂವಿತಾ S ಹೇಳಿದರು. ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ 61,385 ಮೃತಪಟ್ಟವರು, 1,87,941 ಜನರು ಸ್ಥಳಾಂತರಗೊಂಡವರು, 40,972 ಈಗಾಗಲೇ ನೋಂದಣಿ ಪಡೆದವರು, 30,733 ಜನರು ದಾಖಲೆ ನೀಡದೇ ಇರುವವರನ್ನು ಗುರುತಿಸಲಾಗಿದೆ. 1/10/2026ಕ್ಕೆ 18 ವರ್ಷ ಪೂರ್ಣಗೊಳಿಸಿರುವ 11,562 ಹೊಸ ಮತದಾರರು ಫಾರಂ 6 ಭರ್ತಿ ಮಾಡಿ ಮತದಾರರ ಪಟ್ಟಿ ಸೇರ್ಪಡೆಗೆ ಅರ್ಜಿ ಸಲ್ಲಿಸಬೇಕಿದೆ. 3 ಹಂತದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗುಳಿದವರಿಗೆ ಅವಕಾಶ ನೀಡಲಾಗುತ್ತದೆ.
ಒಂದು ತಿಂಗಳೊಳಗೆ ಮ್ಯಾಪಿಂಗ್ ಆಗದೇ ಇರುವವರು, ಲೋಪದೋಷ ಇರುವವರು ಸೇರಿ 68,611 ಜನರು ದಾಖಲೆಗಳನ್ನು ನೀಡಬೇಕು. ಆನ್ಲೈನ್ ಅಥವಾ ಬಿಎಲ್ಒಗಳಿಗೆ ದಾಖಲೆ ನೀಡಿದಲ್ಲಿ ಮತದಾರರ ಪಟ್ಟಿ ಸೇರ್ಪಡೆಗೆ ಅವಕಾಶವಿದೆ. ಯಾವುದೇ ಆತಂಕವಿಲ್ಲದೆ ಚುನಾವಣಾ ಆಯೋಗ ನಿಗದಿಪಡಿಸಿರುವ ದಾಖಲೆಗಳನ್ನು ನೀಡಿ ಸರಿಪಡಿಸಿಕೊಳ್ಳಬಹುದಾಗಿದೆ ಎಂದರು. ಗಣತಿ ಫಾರಂ ನೀಡದೇ ಇರುವವರು ಸಹ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿ ಸೇರ್ಪಡೆಗೆ ಅವಕಾಶ ಬಳಸಿಕೊಳ್ಳಬೇಕಿದೆ. ಈಗಾಗಲೇ ಬಿಎಲ್ಒಗಳು ಸೇರಿದಂತೆ ಸಂಬಂಧಿಸಿದ ಸಿಬ್ಬಂದಿಗಳಿಗೆ ತರಬೇತಿ ನೀಡಿ ಸಜ್ಜುಗೊಳಿಸಲಾಗಿದೆ. ಮತದಾರರ ಪಟ್ಟಿಯಿಂದ ಹೊರಗುಳಿದವರಿಗೆ ಇರುವ ಅವಕಾಶ ಬಳಸಿಕೊಳ್ಳಬೇಕು. ಅಂತಿಮ ಮತದಾರರ ಪಟ್ಟಿಯನ್ನು ಅಕ್ಟೋಬರ್ 27ರಂದು ಪ್ರಕಟಿಸಲಾಗುತ್ತದೆ ಎಂದರು. ಕರಡು ಮತದಾರರ ಪಟ್ಟಿಯನ್ನು ಪೋಲಿಂಗ್ ಸ್ಟೇಷನ್ ವಾರು ಸಿದ್ಧಪಡಿಸಲಾಗಿದೆ. ಮತದಾರರು ಪರಿಶೀಲನೆ ಮಾಡಿಕೊಂಡು ಏನೇ ಸಮಸ್ಯೆ ಇದ್ದರೂ ಸರಿಪಡಿಸಿಕೊಳ್ಳಬಹುದಾಗಿದೆ ಎಂದರು. ರಾಜಕೀಯ ಪಕ್ಷಗಳಿಗೂ ಮಾಹಿತಿ ಒದಗಿಸಲಾಗಿದೆ. ಮತದಾರರ ಪಟ್ಟಿಯಿಂದ ಬಿಟ್ಟು ಹೋದವರು ಕೂಡಲೇ ದಾಖಲೆಗಳನ್ನು ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್ ಇದ್ದರು. ನಮ್ಮ SIRದು ಸ್ಕೆಡ್ಯೂಲ್ ಸ್ವಲ್ಪ ರಿವೈಸ್ ಆಯಿತು. 2 ಸಲ ಮತದಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವು ನಮ್ಮ ಎಲೆಕ್ಷನ್ ಕಮಿಷನ್ ಈ ಏನು ಸ್ಕೆಡ್ಯೂಲ್ ಇತ್ತು ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಇವತ್ತು ಡ್ರಾಫ್ಟ್ ಪಬ್ಲಿಕೇಶನ್ ಅನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ಸ್ ಕೂಡ ಆಗಿದೆ. ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅವರು ಎಲ್ಲರಿಗೂ ಕೂಡ ಒಂದು 6 ಸೆಟ್ಟು ಏನಿದೆ ಅದನ್ನು ಇವತ್ತು ಸಂಜೆ ಒಳಗಡೆ ಅವರಿಗೆ ಹಾರ್ಡ್ ಕಾಪಿಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಈಗ 27/8ರಿಂದ 23/9/2026 ತನಕ ಈ ಪರ್ಮನೆಂಟ್ ಶಿಫ್ಟಿಂಗ್ ಪಟ್ಟಿ ಮತ್ತೆ ಆಬ್ಸೆಂಟ್ ಪಟ್ಟಿ ಅದು ಬಿಟ್ಟು ಹೊಸ ವೋಟರ್ಸ್ ಯಾರು 1/10/2026ಕ್ಕೆ 18 ವಯಸ್ಸು ಪೂರ್ಣ ಮಾಡ್ತಾರೆ ಆ ಹೊಸ ಮತದಾರರು ಈ 3 ಜನರು ಕೂಡ ಇನ್ನೂ ಕೂಡ ಫಾರ್ಮ್ 6 ಅನ್ನು ಕೊಟ್ಟು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅವಕಾಶ ಇದೆ. ಫಾರ್ಮ್ 6 ಪಟ್ಟಿಯಲ್ಲಿ ಅವರಾಗಿ ಅವರೇ ಸಹಿ ಮಾಡಬೇಕಾಗುತ್ತದೆ. ಎನ್ಯೂಮರೇಷನ್ ಫಾರ್ಮ್ ಹಾಗೆ ಇಲ್ಲ. ಫಾರ್ಮ್ 6ನಲ್ಲಿ ಅವರೇ ಸ್ವತಃ ಸಹಿ ಮಾಡಬೇಕಾಗುತ್ತದೆ. ಜೊತೆಯಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಬರ್ತದೆ, ಅದರಲ್ಲಿ ಮ್ಯಾಪಿಂಗ್ ಡೀಟೇಲ್ಸ್ ಇದೆ, ಅದನ್ನು ಹಾಕಿ ಕೂಡ ಕೊಡಬೇಕಾಗುತ್ತದೆ. ಒಂದು ವೇಳೆ ಅವ್ರ ಮ್ಯಾಪಿಂಗ್ ಡೀಟೇಲ್ಸ್ ಪೂರೈಸಿಲ್ಲ ಅಥವಾ ಅವ್ರದ್ದು ಫಾರ್ಮ್ 6 ಏನಾದರೂ ಸ್ವಲ್ಪ ಸಸ್ಪಿಷಿಯಸ್ ಇದೆ ಅಂತ ಹೇಳಿದರೆ ನಾವೇನು ನೋಟಿಸ್ ಪೀರಿಯಡ್ ಇದೆ 24/8ರಿಂದ 22/10/2026 ತನಕ ಅಲ್ಲಿ ತನಕ ನೋಟಿಸನ್ನು ಇಶ್ಯೂ ಮಾಡಿ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಪಡಿತೇವೆ. ಈಗ ಈ ನೋಟಿಸ್ ಪೀರಿಯಡ್ 24/8/26ರಿಂದ 22/10/2026 ತನಕ ಏನಿದೆ ಈ 3 ತಿಂಗಳ ಅವಧಿಯಲ್ಲಿ ನಮ್ಮ AEROಗಳು ನಮ್ಮ ರೆಗ್ಯುಲರ್ AEROಸ್ ಜೊತೆಯಲ್ಲಿ ನಾವು 74 ಜನರು ಅಡಿಷನಲ್ AEROಸ್ ಅನ್ನು ಕೂಡ ತಗೊಂಡಿದ್ದೀವಿ, ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರದು ಅಂತ. ಸೊ ಇಷ್ಟು ಏನು ಇದ್ದಾರೆ 3 ಕ್ಯಾಟಗರಿನಲ್ಲಿ ನಾವು ನೋಟಿಸ್ ಅನ್ನು ಇಶ್ಯೂ ಮಾಡಿ ಹಿಯರಿಂಗ್ ಮಾಡ್ತೀವಿ. ಒಂದು ನೋ ಮ್ಯಾಪಿಂಗ್ ಇರುವಂಥ ಕೇಸಸ್, ಆ ಕ್ಯಾಟಗರಿಯಲ್ಲಿ ನಮ್ಮಲ್ಲಿ 9,756 ಜನರಿಗೆ ನೋ ಮ್ಯಾಪಿಂಗ್ ಇದೆ, ಅವರಿಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೇವೆ. ಅದು ಬಿಟ್ಟು 58,855 ಡಿಸ್ಕ್ರಿಪನ್ಸೀಸ್ ಅಂದರೆ ಅನಾಮಲೀಸ್ ಇರುವಂಥ ವೋಟರ್ಸ್ ಅವ್ರಿಗೂ ಕೂಡ ನಾವು ನೋಟಿಸನ್ನು ಇಶ್ಯೂ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಮ್ಯಾಕ್ಸಿಮಮ್ 3 ಸಲ ಅವಕಾಶವನ್ನು ನೀಡಲಾಗುತ್ತದೆ. ಸೊ ಸಂಬಂಧಪಟ್ಟ ಮತದಾರರು ತಮ್ಮ ಡಾಕ್ಯುಮೆಂಟನ್ನು ಕೂಡ ನಮ್ಮ AEROಸ್ ಸಮಕ್ಷಮದಲ್ಲಿ ಕೊಡಬೇಕಾಗುತ್ತದೆ. ಆ ಡಾಕ್ಯುಮೆಂಟನ್ನು ನೋ ಮ್ಯಾಪಿಂಗ್ ಕೇಸಸ್ಸಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕಳಿಸ್ತಾರೆ. ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ನಾವು ವಾಪಸ್ ಕಳಿಸಿದ ಮೇಲೆ ಸ್ಪೀಕಿಂಗ್ ಆರ್ಡರ್ಸ್ ಆಗುತ್ತದೆ. ಇದು ಅಷ್ಟು ಕೂಡ ಆನ್ಲೈನಲ್ಲಿ ಆ ಮತದಾರರಿಗೆ ನೋಟಿಸ್ ಇಶ್ಯೂ ಜನರೇಟ್ ಮಾಡುವುದು ಆನ್ಲೈನಲ್ಲಿ ಆಗುತ್ತದೆ. ಅವರೇನು ಹಿಯರಿಂಗ್ಗೆ ಬರ್ತಾರೆ ಅದು ಫೋಟೋ ಕೂಡ ತಗೊಂಡು ನಾವು ಹಾಕ್ತೇವೆ, ಅದರಲ್ಲಿ ಆ್ಯಪ್ನಲ್ಲಿ ಹಾಕಬೇಕಾಗ್ತದೆ. ಸ್ಪೀಕಿಂಗ್ ಆರ್ಡರ್ಸ್ ಕೂಡ ಅದರಲ್ಲೇ ಜನರೇಟ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಬರುವುದು, ಡಾಕ್ಯುಮೆಂಟ್ ವೆರಿಫೈ ಆಗಿ ವಾಪಸ್ ERO ಲಾಗಿನ್ಗೆ ಹೋಗೋದು, ಇದೆಲ್ಲವೂ ಕೂಡ ಆನ್ಲೈನ್ನಲ್ಲೇ ಮತ್ತು EROಸ್ಗೂ ಕೂಡ ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈಗ ನಮಗೆ ಸಾರ್ವಜನಿಕರಲ್ಲಿ ಏನು ಮನವಿ ಇದೆ, ಒಂದು ವೇಳೆ ನಿಮ್ಮ ಹೆಸರು ಜೆನ್ಯೂನ್ ರೀಸನ್ಗಳಿಂದ ಪರ್ಮನೆಂಟ್ ಶಿಫ್ಟಿಂಗ್ ಪಟ್ಟಿನಲ್ಲಿ ಅಥವಾ ಅಲ್ಲಿ ನಮಗೆ ಓಟ್ ಬೇಡ ನಾವು ಬಿಟ್ಟಿದ್ದೀವಿ ನನಗೆ ಇಲ್ಲಿ ಬೇಕು, ಅಥವಾ ನಾನು ವಿದೇಶದಲ್ಲಿದ್ದೆ ಅಥವಾ ಹೊರಗಡೆಯಲ್ಲಿದ್ದೆ, ನಾನು SIR ಪೀರಿಯಡ್ನಲ್ಲಿ ನನಗೆ ಎನ್ಯೂಮರೇಷನ್ ಫಾರ್ಮನ್ನು ತಲುಪಿಸೋಕ್ಕೆ ಆಗಿಲ್ಲ, 3ನೇದು ಹೊಸ ಮತದಾರರು, ಈ 3 ಕ್ಯಾಟಗರಿ ಅವರು ಕೂಡ ದಯವಿಟ್ಟು ನಮಗೆ ನಿಮ್ಮ ಫಾರ್ಮ್. ಪರಿಷ್ಕೃತ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ಆಗ್ರಹಿಸಿ ಸೆಪ್ಟೆಂಬರ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಆಲ್ ಇಂಡಿಯಾ ಯುನೈಟೆಡ್ ಯೂನಿಯನ್ ಸೆಂಟರ್ AIUTUC ರಾಜ್ಯ ಉಪಾಧ್ಯಕ್ಷ NS ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪರಿಷ್ಕೃತ ಕನಿಷ್ಠ ವೇತನ ಕಾಯ್ದೆ ಜಾರಿಗೊಳಿಸಿದ ಸರ್ಕಾರ ಏಕಾಏಕಿ ತಡೆ ಹಿಡಿದಿರುವ ಕಾರ್ಮಿಕರಿಗೆ ಮಾಡಿದ ದ್ರೋಹವಾಗಿದೆ.
ಕಾರ್ಮಿಕ ಪ್ರತಿನಿಧಿಗಳು, ಉದ್ಯಮದ ಪ್ರತಿನಿಧಿಗಳು, ಕಾರ್ಮಿಕ, ಆರ್ಥಿಕ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಪ್ರತಿನಿಧಿಗಳ ಒಳಗೊಂಡ ಕನಿಷ್ಠ ವೇತನ ಸಲಹಾ ಮಂಡಳಿ ಮೇ 22ರಂದು ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. 81 ನಿಗದಿತ ಉದ್ಯೋಗಗಳಿಗೆ ಕನಿಷ್ಠ ವೇತನ ಜಾರಿಗೆ ಸರ್ಕಾರ ವಿವಿಧ ಇಲಾಖೆಗಳು, ವಸತಿ ನಿಲಯ, ನಿಗಮ ಮಂಡಳಿಗಳು, ವಿಶ್ವವಿದ್ಯಾಲಯದ ಹೊರಗುತ್ತಿಗೆ, ಗುತ್ತಿಗೆ ಕಾರ್ಮಿಕರಿಗೆ ಅನ್ವಯಿಸಿ ಆದೇಶಿಸಲಾಗಿದೆ. ಆದರೆ ಆರ್ಥಿಕ ಇಲಾಖೆ ಆಕ್ಷೇಪದ ಹೆಸರಿನಲ್ಲಿ ಹೊಸ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಯನ್ನು ಸ್ಥಗಿತಗೊಳಿಸಲಾಗಿದೆ. ಆದರೆ ಸರ್ಕಾರ ಉಪಮುಖ್ಯಮಂತ್ರಿ ಡಾ. ಪರಮೇಶ್ವರ್ ನೇತೃತ್ವದಲ್ಲಿ ಉಪ ಸಮಿತಿ ರಚಿಸಿರುವುದು ಅವೈಜ್ಞಾನಿಕವಾಗಿದ್ದು, ಕನಿಷ್ಠ ವೇತನ ಸಲಹಾ ಮಂಡಳಿಯ ನಿರ್ಧಾರವೇ ಅಂತಿಮವಾಗಿದೆ. ಹೈಕೋರ್ಟ್ನಲ್ಲಿ ಕನಿಷ್ಠ ವೇತನ ಪರಾಮರ್ಶೆ ಕುರಿತು ವಿಚಾರಣೆ ನಡೆಯುತ್ತಿರುವಾಗ ಸಚಿವ ಸಂಪುಟ ಉಪ ಸಮಿತಿ ರಚಿಸುವ ಅಗತ್ಯವೇ ಇರಲಿಲ್ಲ. ಕನಿಷ್ಠ ವೇತನ ಪರಿಷ್ಕರಣೆಯಿಂದ ಉದ್ಯಮಗಳು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗುತ್ತವೆ ಎಂದು ಹೇಳುತ್ತಿರುವುದು ತರ್ಕಬದ್ಧವಲ್ಲ. ಕಳೆದ 9 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆಯಾಗಿಲ್ಲ. 2021-22ನೇ ಸಾಲಿನಲ್ಲಿ ಪರಿಷ್ಕರಣೆ ಆಗಬೇಕಿತ್ತು. ಪ್ರತಿಕ್ರಿಯೆ: ಕನಿಷ್ಠ ವೇತನ ಸಲಹಾ ಮಂಡಳಿ ವೈಜ್ಞಾನಿಕವಾಗಿ ಪರಿಷ್ಕರಣೆಗೆ ನಿರ್ಧರಿಸಿದೆ. ಸರ್ಕಾರ ವಿಳಂಬ ಧೋರಣೆ ಖಂಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳ ವಿವಿಧ ಕಾರ್ಮಿಕರು ಅಹೋರಾತ್ರಿ ಧರಣಿಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಗುತ್ತಿಗೆ, ಹೊರಗುತ್ತಿಗೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಮಿತಿಯಿಂದ ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರೂ ಕೂಡ ಆರ್ಥಿಕವಾಗಿ ಸ್ವಾಗತಿಸ್ತಾ, ನಮ್ಮ ಸಂಘಟನೆ AIUTUC ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ಇದೇ ಸೆಪ್ಟೆಂಬರ್ 2ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಕಾರ್ಮಿಕರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಒಂದು ಪ್ರತಿಭಟನೆ ಉದ್ದೇಶ ಏನಂತಂದರೆ, ಏನು ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಕನಿಷ್ಠ ವೇತನನ ಪರಿಷ್ಕರಣೆ ಮಾಡಿ ರಿವೈಸ್ ಮಾಡಿ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಅದನ್ನು ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡಿದ್ರು, ಜಾರಿ ಕೂಡ ತಂದಿದ್ರು. ಸೊ ಬೇರೆ ಬೇರೆ ಸಮಾಜ ಕಲ್ಯಾಣ ಅಥವಾ BCM, ಮೈನಾರಿಟಿ ಅಥವಾ KPTCL, JESCOM ಈ ಥರ ಬೇರೆ ಬೇರೆ ಕಡೆ ಇದನ್ನು ಲಾಗು ಮಾಡಿದರು. ಕಾರ್ಮಿಕರಿಗೆ 1 ತಿಂಗಳು 2 ತಿಂಗಳು ಪೇಮೆಂಟ್ ಕೂಡ ಬಂದಿತ್ತು. ಆದರೆ ಇದರ ಮಧ್ಯೆ ಏಕಾಏಕಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಬೇಕನ್ನೋ ಹೆಸರಿನಲ್ಲಿ ತಡೆ ಹಿಡಿದಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಇದನ್ನು ಯಾರೂ ಒಪ್ಪಕ್ಕಾಗಲ್ಲ. ಇಡೀ ಕನಿಷ್ಠ ವೇತನ ಕಾಯ್ದೆ ಅಂತಕ್ಕಂಥದ್ದು ಜಾರಿ ಬಂದಾಗಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ರಾಜ್ಯದಲ್ಲಂತೂ ಈ ಥರದ ಘಟನೆ ಎಂದೂ ಕೇಳಿಲ್ಲ, ನೋಡಿಲ್ಲ. ಅಂದರೆ ಸರ್ಕಾರ ತಾನೇ ಹೊರಡಿಸಿರ್ತಕ್ಕಂಥ ಆದೇಶ, ಒಂದು ಅಧಿಸೂಚನೆಯನ್ನು, ಅದು ಶಾಸನಬದ್ಧವಾಗಿರ್ತಕ್ಕಂಥ ಒಂದು ಹಕ್ಕು. ಸೊ ಅದೇನು ಯಾವುದೋ ದಾನ ಅಲ್ಲ, ಯಾವುದೇ ಸರ್ಕಾರ ಗಿಫ್ಟ್ ಅಲ್ಲ ಕೊಡಬೇಕಾಗಿರ್ತಕ್ಕಂಥದ್ದು. ಅದು ಒಂದು ಸ್ಟ್ಯಾಚ್ಯೂಟರಿ, ಅದು ಬೆನಿಫಿಟ್. ಆ ಒಂದು ಶಾಸನದತ್ತವಾಗಿರ್ತಕ್ಕಂಥ ಸೌಲಭ್ಯವನ್ನು ಸರಿಯಾದ ಒಂದು ಪ್ರಕ್ರಿಯೆ ಮೂಲಕ, ವಿಧಾನದ ಮೂಲಕ ಅದನ್ನು ಏನು ನಿರ್ಧರಿಸಲಾಗಿದೆ ಅದನ್ನು ಆದೇಶಿಸಿ ಈಗ ಮತ್ತೆ ಅದನ್ನು ಹಿಂಪಡಿತಕ್ಕಂಥ ಕ್ರಮ ಏನಿದೆಯಲ್ಲ, ಇದು ಭಾರಿ ಹಿನ್ನಡೆ. ಕಾರ್ಮಿಕ ವರ್ಗಕ್ಕೆ, ಇಡೀ ರಾಜ್ಯದ ಕೋಟ್ಯಾಂತರ ದುಡಿಯೋ ಜನತೆಗೆ ಇದು ಭಾರಿ ದೊಡ್ಡ ಮೋಸ ಆಗುತ್ತೆ. ಇದು ಸರ್ಕಾರ ಬಗೆತಕ್ಕಂಥ ದ್ರೋಹ ಆಗುತ್ತೆ ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಮಾಡಬಾರ್ದಿತ್ತು. ಈಗಾಗಲೇ ಭಾಳ ವಿಳಂಬ ಆಗಿದೆ. ಇದೇ ಸರ್ಕಾರ ಹಿಂದೆ 2016-17ರಲ್ಲಿ ಇದ್ದಾಗ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಒಂದಿಷ್ಟು ಮಟ್ಟಿಗೆ ತಕ್ಕನಾಗಿರ್ತಕ್ಕಂಥ ವೇತನವನ್ನು, ಕನಿಷ್ಠ ವೇತನನ ಆಗಲೂ ಪರಿಷ್ಕರಣೆ ಮಾಡಿದರು. ಸೊ ಬಹುತೇಕ ಕಾರ್ಮಿಕರಿಗೆ 4,000, 5,000 ಹೆಚ್ಚಳ ಆಗಿತ್ತು. ಅದು ನಮಗೆ ತುಂಬ ಸಂತೋಷ, ಅದನ್ನು ನಾವು ಮರೆಯೋದಿಲ್ಲ. ಆದರೆ ಅದಾದ ಮೇಲಿಂದ ಇಲ್ಲಿವರೆಗೆ 9 ವರ್ಷಗಳಾದರೂ ಕೂಡ ಯಾವುದೇ ಪರಿಷ್ಕರಣೆ ಆಗಿಲ್ಲ, ರಿವೈಸ್ ಆಗಿಲ್ಲ. 2021-22ರಲ್ಲಿ ಆಗಬೇಕಿತ್ತು. ಪ್ರತಿ 5 ವರ್ಷಕ್ಕೊಮ್ಮೆ ಆಗಬೇಕಾಗಿರ್ತಕ್ಕಂಥ ಈ ಒಂದು ಪರಿಷ್ಕರಣೆ 2021-22ಕ್ಕೆ ಆಗಬೇಕಾದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ BJP ಸರ್ಕಾರ ಇದನ್ನು ಕೇವಲ 5%, 8% ಮಾಡಿದರು. ಸೊ ಆವಾಗ ಇದನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯ ಹೋರಾಟ ಮುಂದಾದಾಗ ಕೊನೆಗೆ ಅದು ನೆನೆಗುದಿಗೆ ಬಿದ್ದು ಕೋರ್ಟಿಗೆ ಹೋದಾಗ ಆವಾಗ ಹೈಕೋರ್ಟ್ ಕೂಡ ಏನು ಹೇಳಿತ್ತು ಅಂತಂದರೆ, ಈ ರೀತಿ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಬಿಕ್ಕಟ್ಟು ಬಂದಾಗ ವೇತನ ನಿಗದಿ ಮಾಡೋದಕ್ಕೆ ಒಂದು ಮಾನದಂಡ ಇರಬೇಕು. ಅಲ್ಲಿ ಸುಪ್ರೀಂ ಕೋರ್ಟು ಹಿಂದೆ ರೆಪ್ಟೆಕೋಸ್ ಬ್ರೆತ್ ಪ್ರಕರಣ ಅಂತ ಏನಿದೆ, ತಮಿಳುನಾಡಿನ ಕಾರ್ಮಿಕರ ಒಂದು ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ.
ಕನಿಷ್ಠ ವೇತನ ಅನ್ನೋದನ್ನು ಹೇಗೆ ನಿರ್ಧರಿಸಬೇಕು ಅಂತೇಳಿ ಆ ಒಂದು ವಿಧಾನಕ್ಕನುಗುಣವಾಗಿ 2022, 23, 24 ಈಚೆಗೆ ಕನಿಷ್ಠ ವೇತನ ಸಲಹಾ ಮಂಡಳಿ ಕೈಗಾರಿಕಾ ಸಚಿವರು ಸೇರಿದಂತೆ ಕರಿಗೆ ಈ ಥರ ಸುಮಾರು 7 ಜನರು MB ಪಾಟೀಲ್ರು, ಆಮೇಲೆ UT ಖಾದರ್ 7 ಜನರು ಸಚಿವರಿರ್ತಕ್ಕಂಥ ಒಂದು ಉಪ ಸಂಪುಟ ಸಮಿತಿ ರಚನೆಯಾಗಿದೆ. ನಾವು ಕೇಳೋದಿಷ್ಟೇ, ಈ ಒಂದು ಉಪ ಸಂಪುಟ ಸಮಿತಿಗೆ ಈ ಕನಿಷ್ಠ ವೇತನ ಕಾಯ್ದೆಗೆ ಅನುಗುಣವಾಗಿ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಇವರೇನು ತಜ್ಞರ? ಸೊ ಈಗಾಗಲೇ ತಜ್ಞರು ಮೇಧಾವಿಗಳು ಇರ್ತಕ್ಕಂಥ ಕಾರ್ಮಿಕ ಇಲಾಖೆಯ ಸಲಹಾ ಮಂಡಳಿನಲ್ಲಿ ಇದೆಲ್ಲ ಪರಿಶೀಲನೆ ಆಗಿದೆ. ಒಂದು ನಮ್ಮ ರಾಜ್ಯದಲ್ಲಿ ಮೊದಲನೇದಾಗಿ ಲೇಬರ್ ಕೋಡ್ಗಳು, ಕಾರ್ಮಿಕ ಸಂಹಿತೆಗಳು ಲಾಗೂ ಆಗಿಲ್ಲ, ಅವುಗಳಿಗೆ ನಿಯಮಗಳನ್ನೇ ರೂಪಿಸಿಲ್ಲ. ಹಾಗಾಗಿ ಹಳೆ ಕಾಯ್ದೆಗಳೇ ಚಾಲ್ತಿಯಲ್ಲಿದ್ದಾವೆ. ಕನಿಷ್ಠ ವೇತನ ಕಾಯ್ದೆ ಚಾಲ್ತಿಯಲ್ಲಿದೆ, ಅದಕ್ಕನುಗುಣವಾಗಿ ಮಾಡಿದ್ದಾರೆ. ಒಂದು ವೇಳೆ ಈವನ್ ಹೊಸ ಕಾಯ್ದೆ ಲೇಬರ್ ಕೋಡ್ ಬಂದರೂ ಕೂಡ ಅದೇನು ಇದಕ್ಕೆ ವಿರುದ್ಧವಾಗಿಲ್ಲ. ಲೇಬರ್ ಕೋಡು ಯಾವುದೇ ರಾಜ್ಯ ಕನಿಷ್ಠ ವೇತನನ ರೂಪಿಸಬಾರ್ದು ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ಇದು ಯಾವುದೇ ರೀತಿಯಿಂದಲೂ ಕೂಡ ಕಾನೂನು ಉಲ್ಲಂಘನೆ ಆಗೋದಿಲ್ಲ, ಲೇಬರ್ ಕೋಡ್ ಉಲ್ಲಂಘನೆ ಕೂಡ ಆಗೋದಿಲ್ಲ. ಕೇವಲ ಮಾಲೀಕರಿಗೆ ಇದು ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಲೀಕರ ಲಾಭಿಗೆ ಮಣಿದು ಈ ರೀತಿ ತಡೆ ಹಿಡಿದಿರ್ತಕ್ಕಂಥ ಕ್ರಮನ ನಾವು ವಿರೋಧಿಸ್ತಾ ಇದ್ದೀವಿ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 2ಕ್ಕೆ ಭಾರಿ ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದ್ದೀವಿ. ಇಡೀ ರಾಜ್ಯದ ಸುಮಾರು 16,000 ಕಾರ್ಮಿಕರು ಇದರಲ್ಲಿ ಪಾಲ್ಗೊಳ್ತಕ್ಕಂಥ ನಿರೀಕ್ಷೆ ಇದೆ. ಎಲ್ಲ ಇಲಾಖೆಗಳ ಕಾರ್ಮಿಕರು, ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರು, ಹಾಗೆಯೇ ಸ್ವಾಯತ್ತ ಸಂಸ್ಥೆಗಳು ಏನಿದೆ, ಯೂನಿವರ್ಸಿಟಿಗಳಾಗಿರ್ಬೋದು, ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು, ಕಾರ್ಪೊರೇಷನ್ ಮಂಡಳಿಗಳಾಗಿರ್ಬೋದು, ಜಸ್ಕಾಂ, KPTCL ಅಂತವರು, ಬೇರೆ ಬೇರೆ ಕೈಗಾರಿಕಾ ಕಾರ್ಮಿಕರು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದ್ದರಿಂದ ನಾವು ತಮ್ಮ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ, ಸಂಘಟನೆ ಜಿಲ್ಲಾಧ್ಯಕ್ಷ ಮಹೇಶ್ ಚಿಕ್ಕಲಪರವಿ ಮಾತನಾಡಿ, ಈಗಾಗಲೇ ಪರಿಷ್ಕೃತ ಕನಿಷ್ಠ ವೇತನ ಕಾಯ್ದೆ ಜಾರಿಗೊಳಿಸಲಾಗಿದೆ. ಕೆಲವರಿಗೆ ನೀಡಿ ಮತ್ತೆ ಕೆಲವರಿಗೆ ಸ್ಥಗಿತಗೊಳಿಸಿರುವುದು ತಾರತಮ್ಯ ನೀತಿಯಾಗಿದೆ. ಕೂಡಲೇ ಎಲ್ಲರಿಗೂ ಕನಿಷ್ಠ ವೇತನ ಕಾಯ್ದೆ ಜಾರಿಗೊಳಿಸಬೇಕೆಂದರು. ಹಣಕಾಸಿನ ತೊಂದರೆ ಇದೆ, 2400 ಕೋಟಿ ಬರುತ್ತಿದೆ, ಮತ್ತೆ ನಮಗೆ ಈ ಬಜೆಟ್ ಅಲ್ಲಿ ಹೊಂದಕ್ಕಾಗಲ್ಲ, ಅದಕ್ಕೆ ಸದ್ಯಕ್ಕೆ ಅದನ್ನ ತಡೆ ಹಿಡಿದೀವಿ ಅಂತ ಹೇಳಿ ಅದು ಪಡೆದಿಲ್ಲ. ಅದು ಬೋರ್ಡ್ ಅಲ್ಲಿ ಇದೆ, ಅದಾದ್ಮೇಲೆ ಏನಾಯ್ತು, ಮತ್ತೆ ಈಗ ಮೊನ್ನೆ ಇತ್ತೀಚೆಗೆ ಸಚಿವ ಸಂಪುಟ ಮೀಟಿಂಗ್ ಆದಾಗ ಉಪ ಸಂಪುಟ ಸಮಿತಿ ಮಾಡಿಬಿಟ್ಟು ಅದನ್ನು ವಿಮರ್ಶೆ ಮಾಡಿ ತಗೊಂಡು ಆರ್ಥಿಕ ಇಲಾಖೆ ಏನ್ ಹೇಳುತ್ತೆ ಅದನ್ನು ವಿಮರ್ಶೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಿರುಮಲರಾವ್, ಅಣ್ಣಪ್ಪ, ಗಾಯತ್ರಿ, ವೆಂಕಯ್ಯ, ಬಸವರಾಜ್, ಜ್ಯೋತಿ, ಬಸವ ಇತರರು ಇದ್ದರು. ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ ಸಂಘದಿಂದ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಪ್ರವಾದಿ ಮೊಹಮ್ಮದ್ ಸ ಇವರ ಜನ್ಮದಿನದ ಅಂಗವಾಗಿ ರಾಜ್ಯದಾದ್ಯಂತ ಸಿರತ್ ಅಭಿಯಾನ ನಡೆಸಲಾಗುತ್ತದೆ ಎಂದು ಸಂಘಟನೆ ಮುಖಂಡ ಸಮದ್ ಪಾಷಾ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಘೋಷಣೆಯೊಂದಿಗೆ ಅಭಿಯಾನ ನಡೆಸಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಇವರ ಕುರಿತು ತಪ್ಪು ಕಲ್ಪನೆಗಳು ಹೋಗಲಾಡಿಸಿ ಪರಸ್ಪರ ಬಾಂಧವ್ಯ ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದಲ್ಲಿ ಯೋಗೇಶ್ ಮಾಸ್ಟರ್ ರಚಿಸಿರುವ ಮಾನವ ಮನಸ್ಸಿನ ಕೃಷಿಕ ಮನದುಡಿಯ ಪ್ರವಾದಿ ಮೊಹಮ್ಮದ್ ಸಾ ಹಾಗೂ ವಾರ್ತಾ ಭಾರತಿ ದಿನಪತ್ರಿಕೆ ಪ್ರಧಾನ ಸಂಪಾದಕ ಅಬ್ದುಲ್ ಸಲಾಂ ಪುತ್ತಿಗೆಯವರ ರಚಿಸಿದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ 2 ಕೃತಿಗಳನ್ನು ರಾಜ್ಯದಾದ್ಯಂತ ಬಿಡುಗಡೆಗೊಳಿಸಲಾಗುತ್ತದೆ ಎಂದರು. ರಾಜ್ಯದಾದ್ಯಂತ ವೈಯಕ್ತಿಕ ಭೇಟಿ, ವಿಚಾರಗೋಷ್ಠಿ, ಸಾರ್ವಜನಿಕ ಸಮಾವೇಶಗಳು, ಸಂವಾದ, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವೆ, ಸೌಹಾರ್ದ ಸಂದೇಶ ರ್ಯಾಲಿಗಳು ನಡೆಸಲಾಗುತ್ತದೆ ಎಂದರು. 6 ಸೆಪ್ಟೆಂಬರ್ವರೆಗೆ ಪ್ರವಾದಿ ಮೊಹಮ್ಮದ್ ಸಲಾಂ ಸೀರತ್ ಅಭಿಯಾನವನ್ನು ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲಾಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲಾಂ ಜಗತ್ತಿಗೆ ತಂದ ಸಮಗ್ರ ಕ್ರಾಂತಿ ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮನುಕುಲದ ಏಕತೆ ಮೇಲೆ ಸ್ಥಾಪಿತವಾಗಿದೆ. ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರ ಕ್ರಾಂತಿ ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು. ಅವರು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವ ಸಮಾಜ ನಿರ್ಮಾಣ ಅವರ ಗುರಿಯಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲಾಂ ಈ ಸಂದೇಶವನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದ ಪ್ರಯುಕ್ತ ಖಾದ್ಯ ಸಾಹಿತಿ ಹಾಗೂ ಗ್ರಂಥಕರ್ತ ಯೋಗೇಶ್ ಮಾಸ್ಟರ್ ಅವರು ಬರೆದ
ಮಾನವ ಮನಸ್ಸಿನ ಕೃಷಿಕ, ಮನದೊಡನೆ ಪ್ರವಾದಿ ಮೊಹಮ್ಮದ್ ಸಲಾಂ ಹಾಗೂ ವಾರ್ತಾ ಭಾರತಿಗೆ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಕುದ್ಗಿಯವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿಸಿದ ಪ್ರವಾದಿ ಮೊಹಮ್ಮದ್ ಸಲಾಂ ಎಂಬ ಈ 2 ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು. ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲಾಂ ಎಂಬ ಶೀರ್ಷಿಕೆಯಲ್ಲಿ ವಿಚಾರಗೋಷ್ಠಿ, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮಗಳು, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವೆ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆಯಿಂದ 26ರಿಂದ ದಿನ ಮತ್ತು ನಾವು ಹಾಸ್ಪಿಟಲ್ ವಿಸಿಟ್ ಕೊಡ್ತಾ ಇದ್ದೀವಿ. ಮತ್ತು ಕೆರೆಗಳಲ್ಲಿ ಸಾಮಾನ್ಯ ಜನರಿಗೆ ಹೋಗಿ ಪ್ರವಾಸಿ ಸಂದೇಶಗಳನ್ನು ಮುಗಿಸೋದು, ಅನ್ನ ಇಲ್ಲದವರಿಗೆ ಅನ್ನ ಸಮರ್ಪಣೆ, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ಈಗ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ಅವರ ಜನ್ಮದ ಪ್ರಯುಕ್ತ ನಾವು ನಮ್ಮ ನಗರದಲ್ಲಿ ಇನ್ನೂ ಅನೇಕ ಶಾಲೆಗಳಲ್ಲಿ ಸ್ಪರ್ಧೆಗಳನ್ನು ಪ್ರವಾದಿ ಜನ್ಮದ ಕುರಿತು ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಸಹಕಾರ ಮಾಡಿ ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿ ನನಗೆ ಸಹಕಾರ ನೀಡಬೇಕು. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂ ಹಿಂದ್ನ ಅಧ್ಯಕ್ಷ ಅಸೀಮುದ್ದೀನ್ ಅಖ್ತರ್, ಮೊಹಮ್ಮದ್ ಎಜಾಜ್, ಅಬ್ದುಲ್ ಮತೀನ್, ಅಬ್ದುಲ್ ರಹೀಂ, ಶೇಖ್ ಅಹಮದ್ ಸೌದಾಗರ್, ಎಂಐ ಮಣಿಯಾರ್ ಇದ್ದರು. ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಆಗಸ್ಟ್ 26ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಿಗ್ಗೆ 10:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಪ್ರಸಾದ್ ಎಂ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ ಆರ್ಟಿಒ ವೃತ್ತದಿಂದ ರಂಗಮಂದಿರದವರೆಗೆ ಬೈಕ್ ರ್ಯಾಲಿ ನಡೆಸಲಾಗುತ್ತದೆ. ನಂತರ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಮಹಾಸಭಾ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಸ್ವಾಮಿ ಆಗಮಿಸಲಿದ್ದಾರೆ. ಶಾಸಕರುಗಳಾದ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಎ ವಸಂತಕುಮಾರ್, ಮಾಜಿ ಸಚಿವ ಎನ್ಎಸ್ ಬೋಸರಾಜ್, ಕೆ ಶಿವನಗೌಡ ನಾಯಕ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು, ವಿವಿಧ ಸಭಾಪಾಲಕರು, ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ ಎಂದರು. ಗುರುವಾರ ರಂಗಮಂದಿರದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇವತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳಾಗಿರುವಂಥ ಗೌರವ ಅಧ್ಯಕ್ಷರು ಕಾಮಸ್ ಅನ್ನೋರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಇಮಾನುವೇಲ್ ಅನ್ನೋರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕ್ರೈಸ್ತ ಸಂಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡುವ ಒಂದು ಉದ್ದೇಶದಿಂದ ನಮ್ಮ ರಾಯಚೂರು ಜಿಲ್ಲಾ ಘಟಕವನ್ನು ನಾವು ಉದ್ಘಾಟನೆಗೆ ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಮಾಧ್ಯಮ ಮಿತ್ರರ ಮೂಲಕ ಕೋರುತ್ತೇನೆ. ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಸಮಾಜಕ್ಕೆ ಅಂದರೆ ಕ್ರೈಸ್ತ ಅಂದರೆ ಸಮಾಜ ಬಂತು, ಧರ್ಮ ಬಂತು. ಸೊ ಹಂಗಾಗಿ ನಾವೊಂದು ಕ್ರೈಸ್ತ ಸಂಘಟನೆ ಮಾಡಬೇಕಂತೇಳಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇರುವಂಥ ಡಾಕ್ಟರ್ ಶಿವರಾಜ್ ಪಟೇಲ್ ಸರ್ ಬರ್ತಾರೆ. ನಾವು ಆಲ್ಮೋಸ್ಟ್ ನಮ್ಮ ಇಲ್ಲಿ ನಗರದಲ್ಲಿರುವಂಥ ಎಲ್ಲ MLA ಮತ್ತು ರೂರಲ್ MLA ಎಲ್ಲರಿಗೂ ನಾವು ಒಂದು ಮಾಹಿತಿ ಕೊಟ್ಟಿದ್ದೇವೆ, ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಸಭಾಪಾಲಕ ಜಾನ್ ಬೀಸ್ಲಿ ಮಾತನಾಡಿ, ಕ್ರೈಸ್ತ ಮಹಾಸಭಾದ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ರಾಜ್ಯ ಹಾಗೂ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ ಎಂದರು. ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಅವರು ಮತ್ತು ಸನ್ಮಾನ್ಯ ಡಾಕ್ಟರ್ ಎಸ್ ಶಿವರಾಜ್ ಪಟೇಲ್ ಅವರು ಮತ್ತು ಸನ್ಮಾನ್ಯ ಶ್ರೀ ಬಸನಗೌಡ ಗದ್ದರ್ ಅವರು ಮತ್ತು ಸನ್ಮಾನ್ಯ ಶ್ರೀ ಕೆ ಶಿವನಗೌಡ ಮಹಾನಾಯಕರು ಮತ್ತು ಸನ್ಮಾನ್ಯ ಶ್ರೀ ರವೀಂದ್ರ ಜಲ್ದಾರ್ ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ವಿರೂಪಾಕ್ಷ ಅವರು ಇರ್ತಾರೆ. ಸನ್ಮಾನ್ಯ ಶ್ರೀ ಹೂವಿನ ಜಿಲ್ಲಾಧ್ಯಕ್ಷರಿರ್ತಾರೆ. ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಇರ್ತಾರೆ. ಸನ್ಮಾನ್ಯ ಶ್ರೀ ಜಿ ಕುಮಾರ್ ನಾಯಕರು ಇರ್ತಾರೆ. ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದಲ್ ಇರ್ತಾರೆ. ಸನ್ಮಾನ್ಯ ಶ್ರೀ ಎ ಪಾಪರ್ಡೆ ಅವರು ಇರ್ತಾರೆ. ಸನ್ಮಾನ್ಯ ಶ್ರೀ ತಿಪ್ಪರಾಜು ಅವಲ್ದಾರ್ ಇರ್ತಾರೆ. ಸನ್ಮಾನ್ಯ ಶ್ರೀ
ಪಾಸ್ ಹೋಗ್ತಾರೆ ಸನ್ಮಾನ್ಯ ಶ್ರೀ ಈ ಸಂದರ್ಭದಲ್ಲಿ ಮಹಾಸಭಾ ಗೌರವಾಧ್ಯಕ್ಷ ಬೆಂಜಮಿನ್ ಥಾಮಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಇಮ್ಯಾನ್ಯುಯಲ್, ಪ್ರಸಾದ್ ಕುಮಾರ್, ಮೂರ್ತಿ, ಕ್ರಿಸ್ಟೋಫರ್, ಪ್ರಕಾಶ್, ವಿಲ್ಸನ್, ರುಬೇದ್, ದಿವಾಕರ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರಿನಲ್ಲಿ ನಡೆಯಲಿರುವ 41ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬರುವ ಪತ್ರಕರ್ತರಿಗೆ ಅತ್ಯುತ್ತಮ ಆತಿಥ್ಯ ವಹಿಸುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋಣ ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆಯ ಪತ್ರಕರ್ತರೊಂದಿಗೆ ಸಮ್ಮೇಳನದ ಪೂರ್ವಭಾವಿಯ ಚರ್ಚಿಸಿದರು. ರಾಯಚೂರಿನಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮ ನಡೆದರೂ ಅದು ಅಭೂತಪೂರ್ವ ಯಶಸ್ಸು ಸಾಧಿಸುತ್ತದೆ. ಹಿಂದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಶಸ್ಸು ಇಂದಿಗೂ ಸ್ಮರಿಸುತ್ತೇವೆ. ಈಚೆಗೆ ನಡೆದ ರಾಯಚೂರು ಜಿಲ್ಲಾ ಉತ್ಸವ ಕೂಡ ಭಾರೀ ಯಶಸ್ಸು ಕಂಡಿತು. ಅದೇ ಮಾದರಿಯಲ್ಲಿ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನ ಕೂಡ ಇತಿಹಾಸ ಸೃಷ್ಟಿಸುವ ಮಾದರಿಯಲ್ಲಿ ಆಯೋಜಿಸಲು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಎಂದರು. ಮೊದಲು ವಸತಿ, ಹಣಕಾಸು, ಸಾರಿಗೆ, ಪ್ರಚಾರ ಸೇರಿದಂತೆ ಅಗತ್ಯ ಸಮಿತಿಗಳನ್ನು ರಚಿಸೋಣ. ಕಾರ್ಯಕ್ರಮಕ್ಕೆ ಎಷ್ಟು ಜನ ಪತ್ರಕರ್ತರು ಬರುತ್ತಾರೆ ಎಂಬ ಅಂದಾಜಿನ ಮೇರೆಗೆ ABC ಸ್ತರದಲ್ಲಿ ವಸತಿ ವ್ಯವಸ್ಥೆ ಮಾಡಲು ಯೋಜನೆ ರೂಪಿಸೋಣ. 2 ದಿನಗಳಲ್ಲಿ ಮುಖ್ಯವಾಗಿ ಊಟದ ವ್ಯವಸ್ಥೆಗೆ ವಿಶೇಷ ಆದ್ಯತೆ ನೀಡಬೇಕಿದ್ದು ರುಚಿಯಾದ ಊಟದ ವ್ಯವಸ್ಥೆ ಮಾಡಬೇಕಿದೆ ಎಂದು ತಿಳಿಸಿದರು. ರಾಯಚೂರಿನಲ್ಲಿ ಸಮ್ಮೇಳನ ಆಯೋಜಿಸಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಲಿಂಗಸ್ಕೂರು ಶಾಸಕ ಮಾನಪ್ಪ ವಜ್ಜಲ್, ನಾನು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುತ್ತೇನೆ. ಪತ್ರಕರ್ತರಿಗೆ ನಮ್ಮ ಬೆಂಬಲ ಸದಾ ಇರುತ್ತದೆ. ಈ ಕಾರ್ಯಕ್ರಮ ರಾಯಚೂರಿನಲ್ಲಿ ಹೆಮ್ಮೆಯಾಗಲಿದ್ದು ಅದಕ್ಕೆ ಬೇಕಾದ ಅಗತ್ಯ ನೆರವು ಸಹಕಾರ ನನ್ನಿಂದ ಸಿಗಲಿದೆ. ನೀವು ಕಾರ್ಯಕ್ರಮಕ್ಕೆ ಬೇಕಾದ ಸಿದ್ಧತೆಗಳನ್ನು ಆರಂಭಿಸಿ ಎಂದು ತಿಳಿಸಿದರು.
ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ರಾಜ್ಯ ಸಮಿತಿ ಸದಸ್ಯ ಬಸವರಾಜ ನಾಗಡದಿನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಸ್ವಾಮಿ ಕುಕ್ನೂರು, ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಿಶ್ವನಾಥ್ ಹೂಗಾರ್, ನೀಲಕಂಠ ಸ್ವಾಮಿ, ಪ್ರಸನ್ನ ಜೈನ್, ಲಕ್ಷ್ಮಣ್ ಕಪ್ಗಲ್, ಪತ್ರಕರ್ತರಾದ ರಾಮಕೃಷ್ಣ ದಾಸರಿ, ಚನ್ನಬಸವ ಬಾಗಲವಾಡ, ಖಾನ್ ಸಾಹಬ್ ಮೋಮಿನ್, ಲಿಂಗಸೂರು ತಾಲೂಕು ಅಧ್ಯಕ್ಷ ಶಿವರಾಜ್ ಕೆಂಬಾವಿ ಸೇರಿದಂತೆ ಇತರರಿದ್ದರು. ಯರಮರಸ್ ಕ್ಯಾಂಪಿನಲ್ಲಿ ಇರುವ ಫೆಡರಲ್ ಸಿಬಿಎಸ್ಇ ಶಾಲೆಯಿಂದ ರಾಜ್ಯ ಮಟ್ಟದ ಸಿಬಿಎಸ್ಇ ಅಥ್ಲೆಟಿಕ್ ಕ್ರೀಡಾಕೂಟ ಆಗಸ್ಟ್ 26ರಿಂದ 30ರವರೆಗೆ ನಗರದ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಎಂಡಿ ನೌಷದ್ ಹೇಳಿದರು. ಅವರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಪರಮೇಶ್ವರ್ ಇವರನ್ನು ಆಹ್ವಾನಿಸಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಕ್ರೀಡೆಗಳು ಪ್ರಾರಂಭವಾಗಲಿವೆ. ಶಾರ್ಟ್ ಪುಟ್, ಹೈ ಜಂಪ್ ಸೇರಿ 15 ಕ್ರೀಡೆಗಳು ನಡೆಯಲಿವೆ. ಸರಿಸುಮಾರು 9,159 ಜನರು ಕ್ರೀಡಾಪಟುಗಳು, ತರಬೇತಿದಾರರು ಆಗಮಿಸಲಿದ್ದು, ಎಲ್ಲರಿಗೂ ಫೆಡರಲ್ ಶಾಲೆಯಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸೇರಿದಂತೆ ಸಂಬಂಧಿತ ಇಲಾಖೆಗಳಿಗೂ ಪತ್ರ ಬರೆದು ಸಹಕರಿಸಲು ಮನವಿ ಮಾಡಲಾಗಿದೆ. ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಡೆಯಲಿರುವ ಕ್ರೀಡೆಗಳ ವ್ಯವಸ್ಥೆ ಮಾಡಲಾಗಿದೆ. ವಿಜೇತರು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲಿದ್ದಾರೆ. ಸಮಾರೋಪ ಸಮಾರಂಭ 30ರಂದು ಸಂಜೆ ಫೆಡರಲ್ ಶಾಲೆಯಲ್ಲಿ ನಡೆಯಲಿದ್ದು, ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಆಗಮಿಸಲಿದ್ದಾರೆ. ಸಾರಿಗೆ, ವಸತಿ, ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದರು. Cluster 8 Athletic Meet 2026. So this is the first time in Raichur also. As per the CBSE informations, we got the initial information that we have only 600 to 800 registrations. But when the registration has been closed, we come to know that 9,159 children has been registered across Karnataka. Total 31 districts we have received the registration. 9,159. Only is a athletic across the Karnataka. Apart from this, every team there is a team coach, team manager that include another 2,000. So it will be supporting staff. Now, in this regards, we have written all the letter to the authority for the necessary help, because it's the first time coming to Karnataka, Karnataka as well as in the districts of Raichur. So we require the through your medium, I am requesting to all the department of Raichur district to be come and help us, because we require the necessary help from security department as well as the medical department, because the athletic, there is a sports, there is a possibility are there to injured. So we written all the letter to all the necessary departments. So they have given accepted and they have given the necessary. Then also through your medium, I am requesting to them, please come forward. Apart from this, because it is a state level athletic meet, so we are also approached to the Deputy CM of Karnataka, and most probably might be tomorrow will be finalized. Apart from this, we having in this athletic meet, there is a lots of events will be there. There is altogether 15 events are there. Short puts are there, javelin throw are there, long jump, high jump, 400 meter race, 100 meter relay, 200 meter. This all are there, and all the individual event there is a champion where the first, second, third will go for the nationals. National CBSE national always have in the New Delhi. So now when the child are going to select from here, they will directly jump to the national level, which is a very good for the athletic across the Karnataka. Due to this reason only, the athletic department of Karnataka has been postponed. Actually, our date was 6th of August, 6 to 10. In the same time, Karnataka Athletic Association having the 9 to 13. Because of this reason only, the Karnataka Athletic Association has been postponed the timing, as well as the many of the schools of across Karnataka across to the New Delhi headquarters, to at least this date has to be changed. So they accepted again, new fresh date has came, that is the 26th of August to 30. So we having these 5 days we having the events, because of the crowds are more. So we having the across to the agriculture university ground, and we are going to conduct the events in the agriculture ground itself. Closing ceremony are going to have in our school.
ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಫಿರೋಜ್, ದೈಹಿಕ ಶಿಕ್ಷಕ ಕಿರಣ್, ಸಹ ಶಿಕ್ಷಕರುಗಳಾದ ಖಾಜಾ ಬಂದೆ ನವಾಜ್, ವಿಶಾಲ್ ಕುಮಾರ್ ಇದ್ದರು. ಈದ್ ಮಿಲಾದ್ ಹಬ್ಬವು ಸಹೋದರತ್ವ, ಸೌಹಾರ್ದತೆ ಹಾಗೂ ಪರಸ್ಪರ ಗೌರವದ ಸಂದೇಶ ಸಾರುವ ಹಬ್ಬವಾಗಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸುವಂತೆ ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯ ಈದ್ ಮಿಲಾದ್ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಭ್ರಾತೃತ್ವ ಹೊಂದಿರುವ ಸಂಕೇತ. ಮೆರವಣಿಗೆ ಸಾಗುವ ರಸ್ತೆಗಳಲ್ಲಿ ಸಂಚಾರಿಗಳಿಗೆ ಅಡಚಣೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸ್ವಯಂ ಸೇವಕರನ್ನು ನಿಯೋಜಿಸಬೇಕು. ಧ್ವನಿವರ್ಧಕಗಳ ಬಳಕೆಯಲ್ಲಿ ನಿಯಮ ಪಾಲಿಸಬೇಕು. ಸಮಾಜದ ಹಿರಿಯರು ಯುವಕರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕೆಂದರು. ಈ ಸಂದರ್ಭದಲ್ಲಿ ಸಿಪಿಐ ಶಶಿಕಾಂತ್ ಎಂ, ಪ್ರೊಬೆಷನರಿ ಪಿಎಸ್ಐ ಹನುಮಂತರಾಯ, ಎಎಸ್ಐ ಬಸನಗೌಡ, ಮುಸ್ಲಿಂ ಸಮಾಜದ ಧರ್ಮಗುರುಗಳಾದ ಖಾಜಿ ಮಂಜೂರ್ ಅಲಿ, ಖಾಜಿ ನವಾಜ್, ಹುಸೇನ್ ಅಲಿ ಸಾಬ್, ಮೊಹಮ್ಮದ್ ಹುಸೇನ್, ಬಶೀರ್ ಸಾಬ್, ಅಜ್ಮೀರ್ ಸೈಕಲ್, ಎಂಡಿ ವಲಿ ಗುತ್ತೇದಾರ್, ಇಬ್ರಾಹಿಂ ಸೈಕಲ್, ಸತ್ತರ್ ಸಾಬ್, ಲಂಕೇಶ್, ಹುಲಿಗೆಪ್ಪ ಮಡಿವಾಳ್ ಮುಖಂಡರು ಇದ್ದರು. ಹ್ಯೂಮನ್ ಬೀಯಿಂಗ್ಸ್ ನೋಡಿ, ನಾವು ರಾತ್ರಿ 8 ಈ ಟೈಮಿಗೆ ನಾನು ಶುರು ಮಾಡಿ ತಿರುಗಿ ದಿನ 3 ಗಂಟೆಗೆ ನನಗೆ ಗಡ್ಡ ಬಂದಿರ್ತದೆ. ನನಗೆ ಡ್ರೈವರ್ ಚೇಂಜ್ ಆಗ್ತಾನೆ, ನಾನು ಚೇಂಜ್ ಆಗೋದಿಲ್ಲ. ನಾನು ಶೇವ್ ಮಾಡಿಕೊಂಡು ರಾತ್ರಿ ಮಲಗಿ ತಿರುಗಿ ದಿನ 5 ದಿನ 7 ದಿನ ಗಣೇಶ ನಾನು ರೆಡಿ ಆಗೋದು. ಅದೇ ರೀತಿ ದಯವಿಟ್ಟು ಎಲ್ಲ ಸಮಾಜದಲ್ಲಿ ನಾನು ಹೇಳೋದಷ್ಟೇ, ಹಬ್ಬಗಳನ್ನು ಭಕ್ತಿಯಿಂದ ಗೌರವದಿಂದ ಆಚರಣೆ ಮಾಡಿ. ಯಾಕಂದರೆ ದೇವರು ನಿಮ್ಮಸ್ತಾನೆ. ಅಸಹ್ಯವಾಗಿ ಮೊಟ್ಟೆ ಹೊಡ್ಕೊಳ್ಳೋದು, ಮೈ ಮೇಲೆ ಹಿಟ್ಟು ಹಾಕೊಂಬೋದು, ಏನೇನೋ ಡ್ರೆಸ್ ಮೇಲೆ ಹಾಕೊಂಡು ಕುಣಿಯೋದು ಎಲ್ಲ ಅನುಭವ ಆಗಿದೆ, ಎಲ್ಲ ನೋಡಿದ್ವಿ. ದಯವಿಟ್ಟು ಆ ರೀತಿ ಮಾಡಬಾರ್ದು. ನಮ್ಮ ಸಂಸ್ಕೃತಿಯನ್ನು ಇತರರಿಗೆ ತೋರಿಸ್ಬೇಕು. ಈ ರೀತಿ ನಾವು ಮಾಡಬೇಕು ಅಂತ ಹಿಂದೂಗಳು ತಮ್ಮ ಗಣೇಶ ಮತ್ತು ಇತರೆ ದೀಪಾವಳಿ ಅಥವಾ ಹೋಳಿ ಹಬ್ಬದಲ್ಲಿ ಮಾಡಬೇಕು. ಈ ಮುಸ್ಲಿಮ್ಸ್ ಈದ್ ಮಿಲಾದ್ ಮತ್ತು ಇದೇ ಫಂಕ್ಷನ್ಗಳನ್ನ ಶಾಂತಿಯಾಗಿ ಎಲ್ಲ ಸೌಹಾರ್ದತೆಯಿಂದ ಇರಬೇಕಂದ್ರೆ ನಾವು ಕರೆಕ್ಟಾಗಿ ಸಿಸ್ಟಮೆಟಿಕ್ ಧಾರ್ಮಿಕ ನಡವಳಿಕೆ ತಕ್ಕಂತೆ ಮಾಡಬೇಕು. ನಮ್ಮಲ್ಲಿ ಎಲ್ಲಿದೆಯಪ್ಪ DJ ಹಚ್ಬೇಕಂತ ಈದ್ ಮಿಲಾದ್ಗೆ ಇದೆ. ಗಣೇಶ ಮುಂದೆ DJ ಹಚ್ಬೇಕಂತ ಯಾವ ಧರ್ಮ ಪುರಾಣಗಳಲ್ಲಿ ಇದೆ, ಕುರಾನಲ್ಲಿ ಇದೆ, ಬೈಬಲಲ್ಲಿ ಇದೆಯಾ? ಮತ್ತೆ ಯಾಕೆ ಮಾಡ್ತೀರಿ? ಮಾಡಿ. ಅದು ಏನಾಗಿದೆ ಅವ್ರು ಹಚ್ತಾರೆ, ನಾವು ಬಿಡ್ಬೋದು. ನಾವು ಹಚ್ತೀವಿ, ಅವ್ರು 3 ಗಂಟೆವರೆಗೆ ಕೊಡ್ತಾರೆ ಸರ್, ಮಧ್ಯಾಹ್ನ 2 ಗಂಟೆ ಆಗುತ್ತೆ, ನಾವು ಬಿಡುವಾಗ ಇದು ನಾವು ಇನ್ನೊಬ್ಬರು ನೋಡಿ ಕಾಂಪಿಟೇಷನ್ ಮಾಡೋದ್ರ ಮೂಲಕ ನಮ್ಮ ನೈಜ ಸಂಸ್ಕೃತಿಯನ್ನು ನಾವು ಮರೆತಾ ಹೋಗ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳೋ ಉದ್ದೇಶ ಏನಂದ್ರೆ, ನೀವು ನಿಮ್ಮ ಧಾರ್ಮಿಕಾಚರಣೆಗಳನ್ನು ಧಾರ್ಮಿಕ ಚೌಕಟ್ಟಲ್ಲಿ ಮಾಡಿ. ಯಾರು ನಾವು ನೋಡಿ, ನಿಮಗೆ ಅವಾಗ ಗಣೇಶ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಗಣೇಶ ಹಬ್ಬ ಹುಟ್ಟಿದ್ದೆ ಸ್ವತಂತ್ರ ಹೋರಾಟ ವಿಷಯ. ಬ್ರಿಟಿಷರ್ನ ಎದುರ್ಸಕ್ಕಾಗಲಿ, ಬ್ರಿಟಿಷ್ ಪೊಲೀಸ್ನ ಎದುರ್ಸಕ್ಕೆ ಮಾಡಿದ್ರು ಗಣೇಶ. ಅವರು ಪರ್ಮಿಷನ್ ಕೊಡ್ತಾರಲ್ಲ, ಯಾಕಂದ್ರೆ ಇವೆಲ್ಲ ಮತ್ತೆ ಸ್ವತಂತ್ರ ಹೋರಾಟ ಮಾಡ್ತಾರೆ ಅಂತೇಳಿ ಅವಾಗ ಏನು ಮಾಡಿದ್ರಂತೆ, ಒಂದು ಹೆಣ್ಮಕ್ಳು ಈ ಕುಂಕುಮ ಎಲ್ಲ ಬಳೆ ಎಲ್ಲ ಇಟ್ಟು ಮನೆಗೆ ಇಲ್ಲ ಧರ್ಮದ ಪ್ರಚಾರ ಮಾಡ್ತೀವಿ ಅಂತ ಹೇಳೋದು ಅವರೆಲ್ಲ ಹೇಳ್ಬಿಡೋದು. ಹಿಂಗಿದೆ, ನೀವು ಬರ್ರಿ, ಬಿಡುವಾರು, ಪೊಲೀಸನ್ನ ಬಿಡುವಾರು. ಅವಾಗ ಪೊಲೀಸ್ ವಿರುದ್ಧನೇ ಆ್ಯಕ್ಚುಲಿ ಗಣೇಶ ಆಗಿದೆ. ಯಾಕಂದ್ರೆ ಕಾನೂನುಗಳು ಮುರಿಬೇಕು, ಯಾವುದೋ ದೇಶದಲ್ಲಿ ಬಂದು ನಮ್ಮ ಮಾಡ್ತಾರೆ ಅಂತ. ಈಗ ನಮ್ಮ ವಿರುದ್ಧನೇ ಇರುತ್ತಲ್ಲಿ. ಯಾವ ರೀತಿ ಆಗಿರುತ್ತಂದ್ರೆ ನಮಗೆ ಒಂದು ಬೇಜಾರಾಗುತ್ತೆ. ಆದರೂ ಕೆಲವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ವಿಷಾದಕರ ಸಂಗತಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಧಾರ್ಮಿಕ ನಮ್ಮ ಧರ್ಮದ ಚೌಕಟ್ಟಿನಲ್ಲೇ ಮಾಡಿ. ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳು ಚೌಕಟ್ಟಿದೆ. ಚೌಕಟ್ಟು ಮೀರಿ ಅಸಹ್ಯವಾಗಿ ಮಾಡೋದ್ರಿಂದ ನಿಮಗೇನು ಬರೋದಿಲ್ಲ ಅಷ್ಟೇ. ಅದಕ್ಕೆ ನಮಗೆ ನಿನ್ನೆ ಮೀಟಿಂಗಲ್ಲಿ SP ಸಾಹೇಬ್ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೀವು ಪ್ರೊಸೆಷನ್ ಮಾಡುವಾಗ ಏನು ಟ್ಯಾಬ್ಲೋ ತರ್ತೀರಿ, ಪ್ರೊಸೆಷನ್ ಮಾಡ್ಕೊಂತ ಹೋಗ್ತೀರಿ, ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗುತ್ತೆ. DJಗಳು ನೀವೇನು ಹಾಕ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಿ. ಈಗಾಗಲೇ ಹೋದ ವರ್ಷದಿಂದ DJ ಎಲ್ಲ ಬ್ಯಾನ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಒಂದು ಎರಡನೇದು ಟ್ಯಾಬ್ಲೋದಲ್ಲಿ ಹಾಕ್ತೀರಿ, ಈ ಕಡ್ಗ ತರೋದು. ಯಾಕಂದ್ರೆ ಸಾಹೇಬ್ರು ಹೇಳಿದ ಇನ್ಸ್ಟ್ರಕ್ಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಹಾಕಿ ಕಟ್ಟಿಗೆಯಿಂದ ಕಡ್ಗ ಮಾಡಿ, ಏನು ಕಲರಿಂದ ಮಾಡಿ, ನೈಜವಾದ ಕಡ್ಗ ತಂದು ಇಟ್ಕೊಂಡೆ ಅವೆಲ್ಲ ಮಾಡೋಕ್ಕೆ ಹೋಗುವ. ಮತ್ತು ಕಡ್ಗಾನ ಒಂಥರ ನೇತು ಹಾಕಿ ಅದು ಹಾಕಿ ಪೇಪರಿಂದ ಕಟ್ ಮಾಡಿ, ನೀವು ಥರ್ಮಕೋಲಿಂದ ಮಾಡ್ತಿರೋದು ಮಾಡಿ, ಸಂಪ್ರದಾಯ ಇದ್ರೆ ಮಾಡಿ. ಬಟ್ ನೈಜವಾದನ್ನು ಬಳಸಬೇಡಿ. ಒಂದು. ಎರಡನೇದು, ಯಾವುದೇ ಫ್ಲೆಕ್ಸು, ಬಂಟಿಂಗು, ಬ್ಯಾನರ್ಸ್ ಆದರೆ ಅದರಲ್ಲಿ ವಿವಾದಾತ್ಮಕ ಬಂಟಿಂಗು, ಬ್ಯಾನರ್ಸು ಹಾಕಬಾರ್ದು. ಒಂದು. ಎರಡನೇದು, ಯಾವುದೇ ಒಂದು ಇದು ನಾವು ಹಬ್ಬ ಮಾಡ್ತಾ ಇದ್ದೀವಿ, ನಾವು ಯಾವುದು ಪ್ರೊಟೆಸ್ಟ್ ಮಾಡ್ತೇವೆ. ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಬಳಸಿ. ಪ್ರೊಟೆಸ್ಟ್ ಬೇರೆ, ಹಬ್ಬ ಬೇರೆ. ಹಬ್ಬದ ಚೌಕಟ್ಟಿನಲ್ಲೇ ಮಾಡಬೇಕು.
ಹಬ್ಬಕ್ಕೆ ಏನು ಮಾಡೋದು ಅದೇ ಮಾಡಬೇಕು. ಯಾವುದೋ ಒಂದು ದೇಶದ ಜೆಂಡಾ ತೋರಿಸೋದು ಅವೆಲ್ಲ ಮಾಡೋದು ಬೇಡ. ಶಾಂತಿಯುತವಾಗಿ ಚೆನ್ನಾಗಿ ಮಾಡಿ, ಖುಷಿಯಿಂದ ಮಾಡಿ, ಆದಷ್ಟು ಎಲ್ಲ ಯುವಕರು ಚೆನ್ನಾಗಿ ಭಾಗವಹಿಸಿ ನಮಗೇನು ಕೋರ್ಟ್ ಹತ್ರ ಹಿರಿಯರು ರಾತ್ರಿ ಬಡಿರಾತ್ ಮಾತ್ರ ರಾತ್ರಿ ಕೂತ್ಕೊಂಡು ಭಯ ಕೇಳೋದು, ಇಲ್ಲಿ ಕೇಳಿ ಬರ್ತಾರೆ ಚಾ ಕುಡಿತಾರದು ಬೇರೆ, ಹೋಗೋದು ಬೈಕ್ ಮೇಲೆ ಅಂತ ಹೋಗೋದು, ಎಲ್ಲೋ ಮೂಲೆ ಕುತ್ಕೊಂಡು ಮಾತಾಡೋದು, ಯಾರು ನಿಮ್ಮ ಭಯ ಕೇಳಿದ್ರೆ ಮೂಲೆ ಕುತ್ಕೊಂಡು ಮಾತಾಡೋದು, ಗುಂಪು ಕಟ್ಕೊಂಡು ಮಾತಾಡೋದು, ಇಲ್ಲ ಹೋಗ್ಬೇಕಲ್ಲ ಲಾಸ್ಟ್ ಹೋಗೋಕ್ಕೆ ಕತ್ಕೊಂಡು ಇದು ಕೊಡೋದು ಬೀದಿ ಇದು ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನನಗೆ ಅನುಭವ ಇದೆ. ನಾನು ಸುಮ್ಮನೆ ಹೊಸದಾಗಿ ಹೇಳ್ತಿಲ್ಲ. ನನಗೆ ಸುಮಾರು 6 ವರ್ಷದ ಅನುಭವ ಸಿಕ್ಕಿದೆ. 3 ವರ್ಷ ಸದರ್ ಬಜಾರ್, 2 ವರ್ಷ ಡೆಸ್ಕು, 1 ವರ್ಷ ಮಾರ್ಕೆಟೆಡ್ ಮಾಡಿದ್ದೀನಿ ನಾನು. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ನಾಳೆ ಎಷ್ಟು ಬೇಗನೋ ಅಷ್ಟು ಜಲ್ದಿ ಪ್ರೊಫೆಷನ್ನ ಎಂಡ್ ಮಾಡೋಣ. ಮತ್ತೆ ನೀವು ವರ್ಷ ಕ್ಲೀನ್ ಮಾಡ್ತಿರೋದು ಇದು ಈ ರೀತಿ ಇದೇನೋ ಗೊತ್ತಿಲ್ಲ ನಿಮಗೆಲ್ಲ. ಕೆಲವರು ಸೋಷಿಯಲ್ ವರ್ಕರ್ ಹಿಂದೆ ಈ ಚಹಾ ಕುಡಿತಾರೆ. ಕಳೆದ 2 ತಿಂಗಳಿಂದ ಬೂತ್ ಮಟ್ಟದ ಅಧಿಕಾರಿಗಳು, ಸೂಪರ್ವೈಸರ್ಗಳು ಮತ್ತು ನೋಡಲ್ ಅಧಿಕಾರಿಗಳು ನಿರಂತರವಾಗಿ ಶ್ರಮಿಸಿ ರಾಯಚೂರು ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಅರ್ಹ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ರಾಯಚೂರು ಜಿಲ್ಲೆಯಲ್ಲಿ 53 ಗ್ರಾಮೀಣ ಮತಕ್ಷೇತ್ರಗಳು ಹಾಗೂ 54 ನಗರ ಮತಕ್ಷೇತ್ರಗಳ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎಂದು ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ನಗರದ ಹಳೆ ಸಿಎಂಸಿ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮೀಣ ಮತಕ್ಷೇತ್ರದಲ್ಲಿ ಒಟ್ಟು ಮತದಾರರು 2,39,883 ಮತದಾರರಿದ್ದು ಮ್ಯಾಪಿಂಗ್ ಮಾಡಲಾಗಿರುವುದು 1,98,809 ಜನರಿಗೆ ಶೇಕಡಾ 82.88% ಮ್ಯಾಪಿಂಗ್ ಮತ್ತು ರಜನಿ ಆಗಿದ್ದು ಇವರನ್ನು ಅರ್ಹ ಮತದಾರರೆಂದು ಗುರುತಿಸಲಾಗಿದೆ. 41,074 ಜನರನ್ನು ಆಬ್ಸೆಂಟ್ ಶಿಫ್ಟ್ ಡೆತ್ ಅಡಿಯಲ್ಲಿ ಗುರುತಿಸಲಾಗಿದೆ. ಈ ಹಿಂದೆ ಗ್ರಾಮೀಣ ಮತಕ್ಷೇತ್ರದಲ್ಲಿ 275 ಮತಕೇಂದ್ರಗಳು ಇದ್ದವು. ಪ್ರಸ್ತುತ 3 ಹೆಚ್ಚಾಗಿ 278 ಮತಕೇಂದ್ರಗಳಾಗಿವೆ. ಅಲ್ಲದೆ ಸುಮಾರು 14,000 ಇಯರಿಂಗ್ ಮಾಡುವುದರ ಮೂಲಕ ಹಾಗೂ ದಾಖಲೆಗಳನ್ನು ಪರಿಶೀಲಿಸಿ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲಾಗುತ್ತದೆ ಎಂದರು. ನಗರ ಮತಕ್ಷೇತ್ರಗಳ ಅಂಕಿಅಂಶಗಳು ಒಟ್ಟು ಮತದಾರರು 2,55,403 ಮತದಾರರು ಇದ್ದು 1,80,072 ಜನರನ್ನು ಅರ್ಹ ಮತದಾರರೆಂದು ಗುರುತಿಸಲಾಗಿದೆ. ಸುಮಾರು 70% ಆಬ್ಸೆಂಟ್ ಶಿಫ್ಟ್ ಡೆತ್ 75,331 ಮತದಾರರನ್ನು ಗುರುತಿಸಲಾಗಿದೆ ಎಂದರು. ಈಗಾಗಲೇ ಈ ಪಟ್ಟಿಯನ್ನು ರಾಜಕೀಯ ವ್ಯಕ್ತಿಗಳಿಗೆ ನೀಡಲಾಗಿದೆ ಹಾಗೂ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿದ್ದರೆ ಅಥವಾ ಆಕ್ಷೇಪಣೆಗಳು ಇದ್ದರೆ 23/9/2026 ರಿಂದ 22/10/2026 ಯಾರೇ ಸಾರ್ವಜನಿಕರು ಸಂಬಂಧಪಟ್ಟ ಕಚೇರಿಗಳಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಎಂದರು. ತಹಸೀಲ್ದಾರ್ ಕಚೇರಿ ಮತ್ತು ನಗರಸಭೆ ಕಚೇರಿಯಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅಕ್ಟೋಬರ್ 1, 2026ಕ್ಕೆ 18 ವರ್ಷ ತುಂಬುವವರು ಕೂಡ ನಮೂನೆ 6 ಸಲ್ಲಿಸಿ ಹೊಸದಾಗಿ ಹೆಸರು ಸೇರಿಸಬಹುದು. ಹೆಸರು, ತಂದೆ ಹೆಸರು, ಗಂಡನ ಹೆಸರಿನಲ್ಲಿ ತಪ್ಪುಗಳು ಇದ್ದರೆ ನಮೂನೆಗಳು ಮೂಲಕ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ ಎಂದರು. ಡ್ರಾಫ್ಟ್ ಲಿಫ್ಟ್ನಲ್ಲಿ ಇರುವ ಅಥವಾ ಬೇರೆಡೆಗೆ ಸ್ಥಳಾಂತರಗೊಂಡಿರುವವರಿಗೂ ನಮೂನೆ 8ರ ಮೂಲಕ ಅರ್ಜಿ ಸಲ್ಲಿಸಿ ಹೆಸರು ಬದಲಾಯಿಸಿಕೊಳ್ಳಲು ಅಥವಾ ಉಳಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ, ಸಾರ್ವಜನಿಕರಿಂದ ಬರುವ ಆಕ್ಷೇಪಣೆಗಳು ಮತ್ತು ಇಯರಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ 27/10/2026 ಅಂತಿಮ ಪರಿಷ್ಕರಣೆ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಡಳಿತ ವಿಭಾಗದ ಉಪ ಆಯುಕ್ತ ಶರಣಪ್ಪ ಸತ್ಯಂಪೇಟ್ ಸೇರಿದಂತೆ ತಹಸೀಲ್ದಾರ್ ಕಚೇರಿ ಹಾಗೂ ಮಹಾನಗರ ಪಾಲಿಕೆಯ ಚುನಾವಣಾ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿದ್ದರು. ಹೊಕರಣಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ದಲಿತ ಯುವತಿಯ ಮೇಲೆ ಅತ್ಯಾಚಾರ, ಕೊಲೆ ಪ್ರಕರಣವನ್ನು ಖಂಡಿಸಿ ಜಸ್ಟಿಸ್ ಫಾರ್ ಅಶ್ವಿನಿ ಹೆಸರಿನಲ್ಲಿ ಪ್ರಗತಿಪರ, ದಲಿತ ಪರ, ಎಡಪಕ್ಷಗಳು, ಮಹಿಳಾ ಸಂಘಟನೆಗಳು, ಜಾತ್ಯತೀತ, ಸಮಾನ ಮನಸ್ಕರ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಾಗರಿಕರು, ಮಹಿಳೆಯರು ಕ್ಯಾಂಡಲ್ ಮಾರ್ಚ್ ನಡೆಸಿದರು. ನಗರದ ತೀನ್ಕಂದಿಲ್ ವೃತ್ತದಲ್ಲಿ ಮೇಣದ ಬತ್ತಿ ಹಿಡಿದು ಯುವತಿಯಾಗಿ ಶಾಂತಿ ಕೋರಿದರು. ಅಶ್ವಿನಿ ಮೇಲೆ ನಡೆದ ಅತ್ಯಾಚಾರ ಭೀಕರವಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಕುಟುಂಬಕ್ಕೆ ಕೇವಲ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಕಾಮಿಗಳು ಏನು ವಕ್ರಾಣಿಯಲ್ಲಿರ್ತಕ್ಕಂಥ ಅಶ್ವಿನಿಯ ಮೇಲೆ ಕಾಡು ಮೃಗಗಳಂತೆ ವಿಕೃತ ಕಾಮಿಗಳು ಅಟ್ಟಹಾಸವನ್ನ ಮೆರೆದಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಲಿಂಗಸೂರಿನಲ್ಲಿ ರಾಣಮ್ಮ ಎಂತಕ್ಕಂಥ ವಯಸ್ಕ ಮಹಿಳೆಯ ಮೇಲೆ ಕೂಡ ಅತ್ಯಾಚಾರ ಮಾಡಿ ಆ ಮಹಿಳೆಯನ್ನು ಕೂಡ ಹತ್ಯೆ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಈ ರೀತಿಯಾಗಿರ್ತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯ, ಈ ಎಲ್ಲ ಘಟನೆಗಳನ್ನು ನಾವು ಇವತ್ತು ಜಿಲ್ಲೆಯ ಜನತೆ ಕಣ್ಣಾರೆ ನೋಡಿದೆ.
ಇಂಥ ಒಂದು ಘಟನೆಯನ್ನ ಖಂಡಿಸಿ ಇಂದು ರಾಯಚೂರಿನ ತೀನ್ಕಂದಲಿಯಲ್ಲಿ ಜೀವಪರ, ಮನುಷ್ಯಪರ, ಮಾನವ ಪರ ಕಳಕಳಿ ಉಳ್ಳಂತ ಎಲ್ಲ ಪ್ರಗತಿಪರ ಮನಸ್ಸುಗಳು, ವಿವಿಧ ಸಂಘ ಸಂಸ್ಥೆಗಳು ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಘಟನೆಗಳು ಇನ್ನೆಂದೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಜರುಗಬಾರದು, ಈ ಘಟನೆಗಳು ಜರುಗಬಾರದು ಎನ್ನುವಂಥದ್ದು ಈ ಮುಖ್ಯ ಆಗ್ರಹ. ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಏನು लेकिन आज जिस तरह लोगों ने जमा हुआ, इंडिया में सभी तरफ प्रोटेस्ट हुआ, तो आरोपियों को पकड़ा गया, उनके ऊपर केस चले. लेकिन बहुत सारे ऐसे केस होते हैं जहां पर रिपोर्ट भी नहीं होते, और रिपोर्ट होते हैं तो सबूतों की कमी की वजह से वो बाहर निकल आते हैं. और कई जगहों पे इतने लंबी सजा होनी चाहिए कि लोगों को सबक मिले और नहीं हो. यहाँ पे बहुत सारे हमारे साथियां हैं, वो भी लोग बात करना चाहते हैं. इसलिए ತಗೊಂಡಿದ್ರೆ ಇವತ್ತು ಇಷ್ಟು ದೂರ ಇಷ್ಟುವರೆಗೆ ನಮ್ಮ ಮನೆಯೊಳವರೆಗೆ ಇವತ್ತು ಬರ್ತಿರ್ಲಿಲ್ಲ. ಇದನ್ನ ನಾವು ತೀವ್ರವಾಗಿ ನಾವು ಖಂಡಿಸ್ತಿದ್ವಿ. ಆರೋಪಿಗಳನ್ನ ಬಿಡುಗಡೆ ಆದ್ಮೇಲೆ ಹೂವಿನ ಹಾರ ಹಾಕಿ ಅವ್ರನ್ನ ಅಧಿಕಾರದಲ್ಲಿ ಇಲ್ಲಕ್ಕೆ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಇದು ಖಂಡನೀಯ. ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಂಗೆ ನಡೆದಿದೆ ಅಂದ್ರೆ ಇವತ್ತು ನಮ್ಮ ವಿರೋಧ ಪಕ್ಷದ ಕಾಂಗ್ರೆಸ್ನವರು ಇದನ್ನೆಲ್ಲ ವಿರೋಧಿಸಬೇಕಾಗಿತ್ತು. ಇದು ಕೂಡ ನಮ್ಮ ವಿರೋಧ ಪಕ್ಷದ ವೈಫಲ್ಯ ಅನ್ನೋದನ್ನ ನಾನು ಅವ್ರಿಗೆ ಐಡೆಂಟಿಫೈ ಮಾಡ್ತೀನಿ. ಈ ತರ ವಿಚಾರಗಳು ಬಂದಾಗ ತಕ್ಷಣದಲ್ಲಿ ಬಂದು ಸರಿಯಾದ ಕಾನೂನು ರೀತಿಯನ್ನು ತಗೊಂಡು ಇವತ್ತು ಆರೋಪಿಗಳು ನಾವೇ ಮಾಡಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಬೇಲ್ ಕೊಡಬಾರ್ದು, ಬಿಡಬಾರ್ದು. ಇದು ಎಲ್ಲ ಪ್ರಗತಿಪರ ಸಂಘಟನೆ ಒಪಿನಿಯನ್, ಇದು ನಮ್ಮ ಸಂಘಟನೆ ಕೂಡ ಒಪಿನಿಯನ್ ಕೂಡ ಇದೆ. ಯಾವುದೇ ಕಾರಣಕ್ಕೂ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಯಾವುದೇ ಕಾರಣಕ್ಕೂ ಬೇಲ್ಗಳನ್ನ ಕೊಡಬಾರ್ದು ಅನ್ನೋಂಥದ್ದು. ಹಂಗಾಗಿ ಇದೇ ನಾವು ಮಂಗಳವಾರ, ಈಗ ನಾಳೆ ಸೋಮವಾರ ಇಲ್ಲಿ ಸುಮಾರು ಪ್ರಗತಿಪರ ಸಂಘಟನೆಯವರು ನಾಳೆಯಿಂದನೂ ಹೋರಾಟ ಬೈಕ್ ರ್ಯಾಲಿ ಮಾಡಿದ್ದಾರೆ. ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಹೋಗೋಣ. ಸೋಮವಾರ ಇಲ್ಲೇ ರಾಯಚೂರಲ್ಲಿ ಹೋರಾಟ ದೊಡ್ಡ ಮಟ್ಟಕ್ಕಿದೆ. ಬೇರೆ ಬೇರೆ ಸಂಘಟನೆಯವರು ಕೂಡ ನಾವೆಲ್ಲರೂ ಬಂದು ಜೊತೆಗಿದ್ದು ನೊಂದ ಕುಟುಂಬದ ಜೊತೆಗೆ ನಾವಿದೀವಿ ಅನ್ನೋದನ್ನ ಸಾಂತ್ವನ ನಾವು ಕೊಡಬೇಕಾಗಿದೆ. ಇದೇ ರೀತಿಯಲ್ಲಿ ಮಂಗಳವಾರ ನಾವು ಒಂದು ಈ ಹೋರಾಟ ಜೊತೆಗೆ ಇರ್ತೀವಿ, ನೊಂದ ಕುಟುಂಬದ ಜೊತೆಗೆ ಇರ್ತೀವಿ ಅನ್ನೋದನ್ನ ಒಂದು ಪ್ರೆಸ್ ಮೀಟ್ ಈ ವೇಳೆ ಮಹಿಳಾ ಸಂಘಟನೆಗಳ ಮುಖಂಡರಾದ ವಿಜಯರಾಣಿ, ಮಹಿಳಾ ಮುನ್ನಡೆಯ ರಾಜ್ಯಾಧ್ಯಕ್ಷೆ ಚೆನ್ನಮ್ಮ, ಸಾಹಿರಾ ಬಾನು, ಹನುಮಂತ ಕೋಟೆ, ಹೋರಾಟಗಾರರಾದ ಎಂಆರ್ ಬೇರಿ, ಶ್ರವಣ್ ಕುಮಾರ್, ಮುದ್ದನ ಮಡುಗು, ಖಾಜಾ ಅಸ್ಲಂ ಅಹಮದ್, ಆಂಜನೇಯ ಕುರುಬದೊಡ್ಡಿ, ಜಮಾತೆ ಇಸ್ಲಾಂ ಜಿಲ್ಲಾಧ್ಯಕ್ಷ ಅಸೀಮುದ್ದೀನ್ ಅಖ್ತರ್, ಎಐಡಿವೈಒ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಅಂಬೇಡ್ಕರ್ ಸೇನೆ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಕಾಂಗ್ರೆಸ್ ಯುವ ಮುಖಂಡ ಫೈಜಲ್ ಖಾನ್ ಮತ್ತಿತರರಿದ್ದರು. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ದಲಿತ ಯುವತಿ ಅಶ್ವಿನಿ ಅವರ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿ ಮೃತದೇಹವನ್ನು ಬಾವಿಗೆ ಎಸೆದಿರುವ ಪ್ರಕರಣವನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಟೈಗರ್ ಗ್ರೂಪ್ ವತಿಯಿಂದ ನಗರದ ವಾರ್ಡ್ ನಂಬರ್ 12ರ ಶಿವಶರಣ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ 22 ವರ್ಷದ ಯುವತಿ ಅಶ್ವಿನಿ ಅವರನ್ನು ಅತ್ಯಾಚಾರ ಮಾಡಿ ಕೊಲೆಗೈದು ಮೃತದೇಹವನ್ನು ಗ್ರಾಮದ ಬಾವಿಯಲ್ಲಿ ಎಸೆದು ಹೋಗಿರುವ ಘಟನೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ದಲಿತ ಸಮುದಾಯದವರ ಮೇಲೆ ಅತ್ಯಾಚಾರ, ಕೊಲೆ ಸೇರಿದಂತೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಶ್ವಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 3 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಮತ್ತೊಬ್ಬ ಆರೋಪಿಯ ಪತ್ತೆಗಾಗಿ ಪೊಲೀಸರು ತನಿಖೆ ನಡೆಸಿ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಯಾವುದೇ ಒತ್ತಡಕ್ಕೆ ಮಣಿಯದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಇಲ್ಲದಿದ್ದರೆ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು, ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ರಾಯಚೂರು ಬಂದ್ ಕರೆ ನೀಡಲಾಗುತ್ತದೆ ಎಂದು ಎಚ್ಚರಿಸಿದರು. ನಗರದ ಮಾದರ ಚೆನ್ನಯ್ಯ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಜೈ
ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಶ್ವಿನಿ ಅಯ್ಯಯ್ಯೋ ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಅಯ್ಯಯ್ಯೋ ವಿ ವಾಂಟ್ ಜಸ್ಟಿಸ್ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಬೇಕು ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ವಿ ವಾಂಟ್ ಜಸ್ಟಿಸ್ ವಿ ವಾಂಟ್ ಜಸ್ಟಿಸ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ಲಿವರೆಗೆ ಹೋರಾಟ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರ ಕುಂತಿದೆ. ನೀವು ಸಿದ್ದರಾಮಯ್ಯ ಸಾಹೇಬರು ದಲಿತರ ಪರವಾಗಿದ್ದಾರೆ, ಮತ್ತೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ಏನ ಕೊಡಿಸ್ತೀರಿ? ಇದೇ ತಿಂಗಳಲ್ಲಿ 3 ಹಲ್ಲೆ ಆಗಿವೆ. ಒಂದು ಬುಮಾನಂದು ಮರ್ಡರ್ ಮಾಡಿ ಕ್ರೂರವಾಗಿ ಕೊಲ್ಲಿದ್ದಾರೆ. ಆದ್ರೂ ದೇವದುರ್ಗ MLA ಶಾಸಕರಾಗಿ ಮನೆ ಹತ್ರ ಬಂದಿಲ್ರಿ. ನಾನು ಇಂಟಿಮೇಷನ್ ಮಾಡೀನಿ, ಅವ್ರ ಮನೆಗೆ ಹೋಗಿನಿ. ನಮ್ಮ ದಲಿತರನ್ನ ಈ ಥರ ಕೊಂದಿದ್ದಾರೆ, ಒಡೆದು ಸಾಯಿಸಿದ್ದಾರೆ, ನೀವೇನು ಆಶ್ವಾಸನೆ ಕೊಡ್ತೀರಿ ಬರ್ರಿ ಅಂತ ಕೇಳಿದ್ರು ಕರ್ಯಮ್ಮ ಅವರು ಬಂದಿಲ್ಲ. ಅದೇ ನಮ್ಮ ರವಿ ಸಾಹೇಬ್ರು ನಮಗೆ ಕಾಲ್ ಮಾಡಿದ್ರು, ಇಲ್ಲಪ್ಪ ನಾನು ಡೆಲ್ಲಿಯಲ್ಲಿ ಇದ್ದೀನಿ, ಬರ್ತೀನಿ, ನಿನ್ನ ಬೆಂಬಲ ಕೊಡ್ತೀನಿ, ಅವ್ರ ಮನೆಗೆ ಏನನ್ನ ಮಾಡಮೋ ಅವ್ರಿಗೆ ಧೈರ್ಯ ಹೇಳು ಅಂತ ನನಗೆ ಹೇಳಿದ್ದಾರೆ. ಒಬ್ಬರು ಕಾಲ್ ಮಾಡಿದ್ದಾರೆ ನನಗೆ, ಮತ್ತೆ ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಮಾಡಿಲ್ಲ. ರವಿ ಸಾಬ್ ಬೋಸರಾಜ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಯಾರು ಬೆಂಬಲ ನೀಡಿದ್ದಾರೆ, ಯಾರು ನನಗೆ ಬೆಂಬಲ ನೀಡಿದ್ದಾರೆ, ನಮ್ಮ ದಲಿತರಿಗೆ ಯಾರು ಬೆಂಬಲ ನೀಡಿದ್ದಾರೆ ಅವ್ರ ಹೆಸರು ಹೇಳಕ್ಕೆ ನಾನು ಗರ್ವವಾಗಿ ಹೇಳ್ತೀನಿ. ಯಾಕಂದ್ರೆ ಅವ್ರು ನನಗೆ ಫೋನ್ ಮಾಡಿ, ಬಾಬಾ ಅವರೇ ನೀವು ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ ಕೊಡ್ರಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಮಗೆ ಡೆಲ್ಲಿಯಿಂದ ಫೋನ್ ಮಾಡಿದ್ರು ನನಗೆ. ಬಾಬಾ ಅವರೇ ಏನಾಗಿದೆ ಸಾರ್, ಹಿಂಗಾಗಿದೆ, ನಮ್ಮ ದಲಿತರನ್ನ ಕ್ರೂರವಾಗಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದೆ. ಮತ್ತೆ ಇದೇ ಅಶ್ವಿನ್ ಅವ್ರನ್ನ ಈ ಥರ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂದರೆ ನಾನು ಅವ್ರಿಗೆ ಏನಿದೆ ನಮ್ಮ ಅಪ್ಪನ ಕಳಿಸ್ತೀನಿ ಅಂತೇಳಿ ಅವ್ರ ಅಪ್ಪನ ಮತ್ತು ಅಂಪೈ ಸಾಕ್ ಅವ್ರನ್ನ ಕಳಿಸಿದ್ರು ಮನೆಗೆ. ಯಾಕಂದ್ರೆ ಇವತ್ತು ದಲಿತರ ಮೇಲೆ ಅವ್ರ ಮೇಲೆ ಕಾಲಿಚ್ಚಿದೆ, ದಲಿತರ ಮೇಲೆ ಕಾಲಿಚ್ಚಿದೆ. ಅವ್ರು ಬಂದಿದ್ದಾರೆ, ಅವ್ರು ನಮ್ಗೆ ಫೋನ್ ಮಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಮತ್ತೆ ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಫೋನ್ ಮಾಡೇ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಡಿ ಕೆ ಶಿವಕುಮಾರ್ CM ಸಾಹೇಬ್ರಿಗೆ ನಾನು ಒಂದು ಮನವಿ, ಮತ್ತು ಹಾಗೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮನವಿ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನೀವು ನನ್ನ ಮಕ್ಕಳಿಗೆ ಎನ್ಕೌಂಟರ್ ಮಾಡಕ್ಕ ಪರ್ಮಿಷನ್ ಆರ್ಡರ್ ಕೊಡ್ರಿ, ಡಿಪಾರ್ಟ್ಮೆಂಟ್ ಅವ್ರಿಗೆ ಡ್ಯೂಟಿ ಮಾಡಕ್ ಕೊಡ್ರಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಯಾವಾಗಲೂ ಜನರ ಪರವಾಗಿ ಡ್ಯೂಟಿ ಮಾಡ್ತಾರೆ, ಆಗಲೂ ರಾತ್ರಿ ಇಲ್ಲಾರ್ದ ಡ್ಯೂಟಿ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೆ ನಮ್ಮ ನಂಬಿಕೆ ಇದೆ. ನೀವು ಆರ್ಡರ್ ಮಾಡ್ರಿ, ಆರ್ಡರ್ ಪಾಸ್ ಮಾಡ್ರಿ, ಶಿಫಾರಸ್ ಮಾಡ್ರಿ. ಶೂಟ್ ಇನ್ನೊಬ್ಬ ಹೆಣ್ಣು ಮಕ್ಕಳನ್ನ ಮುಟ್ಟಬೇಕಾದ್ರೆ ಇನ್ನೊಬ್ಬ ವರ್ಗದ ಜಾತಿ, ಯಾವುದೇ ಜಾತಿ ಇರಲಿ, ಬ್ರಾಹ್ಮಣಸ್ ಆಗಲಿ, ಲಿಂಗಾಯತ್ ಇರಲಿ, ಕುರುಬರು ಇರಲಿ, ಮಡಿವಾಳ್ರಿ ಇರಲಿ, ಒಟ್ರಿ ಇರಲಿ, ಎಲ್ಲ ಇರಲಿ, ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ತೋರಿಸ್ಬೇಕು. ಈ ಥರ ಆಗಬಾರ್ದು ಅಂತೇಳಿ ನಾನು ಖಂಡಿಸ್ತೀನಿ. ಈ ಸಂದರ್ಭದಲ್ಲಿ ಟೈಗರ್ಸ್ ಗ್ರೂಪ್ನ ಮುಖಂಡ ಸಣ್ಣಬಾಬು, ರವಿ, ರಾಘವೇಂದ್ರ, ಖುಷಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂತ್ರಾಲಯ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ರಾಯರ 355ನೇ ಆರಾಧನಾ ಮಹೋತ್ಸವ. ಶ್ರೀ ಸುಬಧೀಂದ್ರ ತೀರ್ಥರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಕರಡು ಮತದಾರರ ಪಟ್ಟಿ ಪ್ರಕಟ, ಸೇರ್ಪಡೆಗೆ ಅವಕಾಶ. ಪೂವಿತಾ ಎಸ್.
ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಸೆಪ್ಟೆಂಬರ್ 2ರಂದು ಎಐಯುಟಿಯುಸಿ ಇಂದ ಬೆಂಗಳೂರಿನಲ್ಲಿ ಅಹೋರಾತ್ರಿ ಧರಣಿ. ಎನ್ಎಸ್ ವೀರೇಶ್. ಆಗಸ್ಟ್ 26ರಂದು ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಉದ್ಘಾಟನೆ. ಪದಾಧಿಕಾರಿಗಳ ಪದಗ್ರಹಣ. ರಾಮಕೃಷ್ಣ ಪ್ರಸಾದ್. ಜಮಾತೆ ಇಸ್ಲಾಂ ಹಿಂದೂ ಸಂಘಟನೆಯಿಂದ 26ರಿಂದ 6ರವರೆಗೆ ಸೀರತ್ ಅಭಿಯಾನ. ಸಮದ್ ಪಾಷಾ. ರಾಯಚೂರಿನಲ್ಲಿ ನಡೆಯಲಿರುವ 41ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಅಚ್ಚುಕಟ್ಟಾಗಿ ನಿರ್ವಹಿಸೋಣ ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಿಳಿಸಿದರು. ಅಕ್ಟೋಬರ್ 26ರಿಂದ 30ರವರೆಗೆ ಸಿಬಿಎಸ್ಇ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ. ಫೆಡರಲ್ ಸಂಸ್ಥೆಯಿಂದ ಆಯೋಜನೆ. ಎಂಡಿ ನೌಷದ್. ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಶಾಂತಿ ಸಭೆ. ಶಾಂತಿ ಸೌಹಾರ್ದತೆಯಿಂದ ಹಬ್ಬ ಆಚರಿಸಿ. ಚಂದ್ರಶೇಖರ್ ನಾಯಕ್. ನಗರ ಮತ್ತು ಗ್ರಾಮೀಣ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಹೋದವರ ಸೇರ್ಪಡೆ. ಸೆಪ್ಟೆಂಬರ್ 23ರವರೆಗೆ ಅವಕಾಶ. ಸುರೇಶ್ ವರ್ಮಾ. ಹೊಕ್ರಾಣಿ ಅಶ್ವಿನಿ ಮೇಲೆ ಅತ್ಯಾಚಾರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಕ್ಯಾಂಡಲ್ ಮಾರ್ಚ್. ಮತ್ತು ಹೊಕ್ರಾಣಿ ಘಟನೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ರಹಿಸಿ ಪ್ರತಿಭಟನಾ ರ್ಯಾಲಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works. Nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.